ಹಂಗೆ ನಿಮ್ಮಲ್ಲಿ ತಗೊಂಡಿರೋರು ಎಷ್ಟು ದುಡಿತಿದ್ದಾರೆ ಸರ್? ಒಬ್ರೊಬ್ರು ಹೆಣ್ಮಕ್ಳೇ 25-30 ಲಕ್ಷ ಒಂದೊಂದು ಮಂತ್ ಆರ್ಡರ್ ಇರುತ್ತೆ ಒಬ್ರೊಬ್ರು. ಎಷ್ಟು ಚಿಕ್ಕ ಬಂಡವಾಳದಲ್ಲಿ ಶುರುವಾಯಿತು ಮತ್ತು ಇವತ್ತು ಟರ್ನ್ ಓವರ್ ಎಷ್ಟಿದೆ ಅಂತ ಕೇಳ್ಬೋದು ಸರ್? ಸರ್ ಈಗ 12-13 ಕೋಟಿ ವರ್ಷಕ್ಕೆ ಇದೆ ಸರ್. ಅವಾಗ ಸ್ಟಾರ್ಟ್ ಮಾಡಿದ್ದು 1-1.5 ಕೋಟಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಈಗ 12-13 ಕೋಟಿ ಈಗಿದೆ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಹಾಗೂ ಈ ವಿಶೇಷವಾದ ಕತೆಗೆ ಕೂಡ ಸ್ವಾಗತ. ಹಳ್ಳಿಯಲ್ಲಿ ಏನೂ ನಡೆಯೋದಿಲ್ಲ, ಹಳ್ಳಿಯಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋರು ಇದನ್ನು ಕೊನೆವರೆಗೆ ನೋಡಲೇಬೇಕು. ಯಾಕೆಂದರೆ ಹಳ್ಳಿಯಲ್ಲಿ ಇದ್ದುಕೊಂಡೇ ಒಬ್ಬ ಯುವಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಖ್ಯಾತಿ ಗಳಿಸಿದ್ದಾರೆ. ಒಂದು ಉದ್ಯಮನ ಹಳ್ಳಿಯಲ್ಲೇ ಕಟ್ಟಿದ್ದಾರೆ. ಇಲ್ಲಿ 40-50 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅನ್ನೋ ಕತೆ ತೊಗೊಂಡು ಬಂದಿದ್ದೀನಿ. ನಾನು ನಿಂತ್ಕೊಂಡಿರ್ತಕ್ಕಂಥ ಜಾಗ ಈಗ ಬೀದರ್ ಜಿಲ್ಲೆ ಚಿಟ್ಟಗುಬ್ಬ ತಾಲೂಕು ನಿರ್ಣ ಅನ್ನೋ ಊರು ಗೆಳೆಯರೆ. ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಿರ್ಣ ಅನ್ನೋದು ನೀವು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿರ್ತೀರಿ. ಯಾವುದಕ್ಕಿದು ಖ್ಯಾತಿ ಅಂತ ಹೇಳಿದರೆ, ಇಲ್ಲಿ ಆಕಳ ಸೆಗಣಿಯಿಂದ ಬಣ್ಣ ತಯಾರು ಮಾಡ್ತಾರೆ. ಅರೇ, ನಾನು ಕೇಳಿದಾಗೆ ಅಂದ್ಕೊಂಡೆ, ಅದು ಹೇಗ್ರಿ ಸಾಧ್ಯ, ಆಕಳ ಸೆಗಣಿಯಿಂದ ಹೇಗ್ರಿ ಮಾಡೋಕ್ಕೆ ಸಾಧ್ಯ ಅಂತ. ಹೌದು ಗೆಳೆಯರೆ, ಆ ಸೋಜಿಗದ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಇವತ್ತು ಈ ಊರಲ್ಲಿ, ಈ ಜಿಲ್ಲೆಯಲ್ಲಿ ಯಾಕೆ, ಇಡೀ ಕರ್ನಾಟಕದ ತುಂಬ ಈ ಬಣ್ಣದ್ದೇ ಮಾತು ನಡೀತಾ ಇದೆ. ಮೊದಲು ಅವ್ರ ಮನೆ ತೋರಿಸ್ತೀನಿ, ಅವ್ರ ಫ್ಯಾಕ್ಟ್ರಿ ತೋರಿಸ್ತೀನಿ, ಅವ್ರ ಉದ್ಯಮನ ಹ್ಯಾಕೆ ಕಟ್ಟಿದ್ರು ಅಂತ ತೋರಿಸ್ತೀನಿ. ಸ್ಟಾರ್ಟಪ್ ಮಾಡೋರು ಕೊನೆವರೆಗೆ ಈ ವಿಡಿಯೋ ನೋಡಬೇಕು. ಯಾಕಂದರೆ ಹುಡುಕ್ತಾ ಇರ್ತೀರಿ, ಎಲ್ಲಿ ಸಿಕ್ಕೋದಿಲ್ಲ. ಇಂಥವ್ರು ಯಾರೋ ಒಂದು ಅನುಭವ ನಮಗೆ ಹಂಚ್ಕೋಬೇಕಾಗ್ತದೆ. ಪ್ರಶಾಂತ್ರವ್ರನ್ನ ಮಾತಾಡಿಸ್ತೀನಿ. ಬನ್ನಿ, ಈ ಊರಿಗೆ, ಈ ಬಣ್ಣದ ಕತೆಗೆ ತಮಗೆ ಸ್ವಾಗತ ಗೆಳೆಯರೆ. ಬನ್ನಿ. ಪ್ರಶಾಂತ್ ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. 1 ವರ್ಷದ ಕನಸು ನಾವಿಬ್ಬರು ಮಾತಾಡಿದ್ದು, ಹೌದು, ಅದು ಇವತ್ತು ಈಡೇರಿದೆ. ಭಾಳ ಖುಷಿಯಾಗಿದ್ದೇನೆ. ನೀವು ಫ್ಯಾಕ್ಟ್ರಿ ತೋರಿಸ್ತೀನಿ ಅಂತ. ಹೌದು ಹೌದು. ಎಲ್ಲ ವಿಡಿಯೋದಲ್ಲಿ ಪೇಂಟ್ ತೋರಿಸಿದ್ರಿ. ನನಗೆ ಹಾಗೆ ಆ ಕುತೂಹಲದಿಂದ ಬಂದಿದ್ದೀನಿ. ಸಗಣಿಯಿಂದ ನಿಮ್ಮ ಪೇಂಟ್ ಹೆಂಗೆ ತಯಾರಾಗುತ್ತೆ ಅದನ್ನ ತೋರಿಸ್ಬಿಡೋಣ ಸರ್. ಓಕೆ. ಹಾಂ, ಇದು ಸಗಣಿ ಪ್ರೊಸೆಸ್ ಆಗ್ತಾ ಇದೆ. ಸಗಣಿಗೆ ನಮಗೆ ಅವಿನಾಭಾವ ಸಂಬಂಧ ಸರ್. ಸಗಣಿ ಹೆಂಗಂತಂದ್ರೆ, ಇದು ಹೆಂಗಿರುತ್ತೆ ಸರ್ ಅಂದ್ರೆ, ಈಗ ನಾವೆಲ್ಲ ಈಗೆಲ್ಲ ಸಗಣಿಯಿಂದ ಮಾಡ್ತಿದ್ವಿ ಅಂತ ನಿಮ್ಗೇನು ಹೊಸದೇನಲ್ಲ ಸರ್. ಇದು ನಮಗೆ ಹೊಸದೇನಲ್ಲ. ಅವಾಗ ಹಿಂದಕ್ಕಿಂದ ಎಲ್ಲ ಈ ಸಗಣಿಯಿಂದನೇ ಪೇಂಟು, ಸಗಣಿಯಿಂದನೇ ಮನೆ ಸಾರಿಸೋದು. ಸಗಣಿ ಒಂದು ಹೊಸ ಏನೋ ಒಳ್ಳೆ ಕಾರ್ಯ ಆಗಬೇಕು ಮನೆಯಲ್ಲಿ ಅಂದರೆ ಫಸ್ಟ್ ಹವನ ಮಾಡಬೇಕಾದ್ರೆ ನೀವು ಫಸ್ಟ್ ಆ ಸಗಣಿ, ಆಕಳ ಸಗಣಿಯಿಂದ ಲೇಪನ ಮಾಡಿನೇ ಅದ್ರ ಮೇಲೆ ನೀವೆಲ್ಲ ಪೂಜೆ ಯಜ್ಞಗಳು ಅವೆಲ್ಲ ಮಾಡೋದು ಆ ಸಗಣಿಯಿಂದನೇ. ಅದ್ರಗಿಂತ ಇದೇನು ದೊಡ್ಡದಲ್ಲ ಸರ್ ನಾವು ಪೇಂಟ್ ಮಾಡ್ತೀವಿ. ಓಕೆ. ನನಗೆ ಇನ್ನೊಂದು ಸರ್ ನೆನಪಿದೆ, ಬಟ್ ಸರಿಯಾಗಿ ಗೊತ್ತಿಲ್ಲ. ನೀವು ಹೇಳಿ, ಸಗಣಿ ಸಾರಿಸೋದು, ಮನೆ ಮುಂದೆ, ಅಂಗಳ ಮುಂದೆ ಸಗಣಿ ಸಾರಿಸೋದ್ರಿಂದ ಒಂದು ವೈಜ್ಞಾನಿಕ ಕಾರಣ ಇದೆ ಅಂತ ಹೇಳ್ತಾರೆ ಸರ್. ಇದು ಏನಂದ್ರೆ ಬ್ಯಾಕ್ಟೀರಿಯಾಗಳು ಇದಕ್ಕೆ ತಾಗೋದಿಲ್ಲ. ಯಾವುದೇ ಬ್ಯಾಕ್ಟೀರಿಯಾಗಳು ಇದ್ರೂ ಕೂಡ ಸಗಣಿ ಮೇಲೆ ಕೂತ್ಕೊಂಡು ಅಂದ್ರೆ ಸತ್ತೋಗ್ಬಿಡುತ್ತದೆ. ಓಕೆ. ಅದು ಒಂದು. ಅದು ಆದ್ಮೇಲೆ ಏನು ಅಂದ್ರೆ, ಈಗ ಟೆಂಪರೇಚರ್ ಕಂಟ್ರೋಲ್ ಆಗೋದು. ನೀವು ಎಷ್ಟೇ ಬಿಸಿಲು ಇರಲಿ ಸರ್, ನಾನು ಬೇಕಾದ್ರೆ ನೀರಿಂದ ಹೊಡಿಸಿ ನಿಮ್ಗೊಂದು ಸಾರಸ್ ತೋರಿಸ್ತೀನಿ. ಅಲ್ಲಿ 40-50 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬಿಸಿಲು ಇದ್ರೂ ಕೂಡ ನೀವು ಅದ್ರ ಮೇಲೆ ಕೈ ಇಟ್ಟರೆ ತಂಪಿರುತ್ತೆ. ಹುಳ ಉಪ್ಪಡಿ ಕಾರಣ ನಾವು ಅಂಗಳಕ್ಕೆ ಸಗಣಿ ಹಾಕ್ತೀವಿ. ಮತ್ತೆ ಇದರಿಂದ ಯಾವುದು ರೋಗಗಳು ಬರೋದಿಲ್ಲ ಸರ್. ರೋಗ ಮುಕ್ತ ಇದು. ಅವಾಗೆಲ್ಲ ಹಿಂದಿನ ಕಾಲದೆಲ್ಲ ವೈಜ್ಞಾನಿಕವಾಗಿ ಅವರು ಯೋಚನೆ ಮಾಡಿದ್ದು. ಈಗೆಲ್ಲ ಏನಾಗಿದೆ ಅಂದರೆ, ಅದು ಕೆಮಿಕಲ್ ಪೇಂಟಲ್ಲಿ, ಕೆಮಿಕಲ್ ಇದರಲ್ಲಿ ಅದೇ ಟ್ರೆಂಡಿಂಗ್ ಆಗಿ ಅದೇ ಇದು ಆಗ್ತಾ ಹೋಗ್ತಿತ್ತು. ಮತ್ತೆ ನಾವು ಅದಕ್ಕೆ ವಾಪಸ್ ತಂದಿದ್ದೀವಿ ಸರ್. ಅದ್ಭುತ ಅದ್ಭುತ. ಈಗ ಇದನ್ನ ಏನ್ ಮಾಡ್ತೀರಿ ಸರ್? ಇದು ಮೂಲ ದ್ರವ ಸಗಣಿ. ಇದು ಸಗಣಿ ಸರ್. ಯಾವ್ದ್ರ ಸಗಣಿ ಸರ್ ಇದು? ನಮ್ದು ಗಿರ್ ಹಸು ಸಗಣಿ ಸರ್. ಇದು ದೇಸಿ ಗಿರ್ ಹಸು ಇರುತ್ತಲ್ಲ, ಕೃಷ್ಣ ಮಹಿಸ್ತಿದ್ದ ಸರ್ ಅದು. ಗಿರ್ ಹಸು ಅಂದ್ರೆ ಅವನಿಗೆ ಪ್ರಾಣ. ಅದು ಗಿರ್ ಹಸು. ಆ ಗಿರ್ ಹಸು ಸಗಣಿಯಿಂದ ಇದು ಮಾಡಿದ್ದು, ಬೇರೆದಲ್ಲ. ಬೇರೆ ದೇಸಿ ಹಸುಗಳು ನಡೆಯುತ್ತೆ ಸರ್, ನಡೆಯುತ್ತೆ. ಬಟ್ HF ಜರ್ಸಿ ಯಾವುದು ನಡೆಯೋದಿಲ್ಲ. ಓಕೆ. ಈಗ ಇದನ್ನ ಏನ್ ಮಾಡ್ತೀರಿ? ತಗೊಂಡ್ರಿ, ಬಂತು. ಇದು ಈಗ ಏನಾಗುತ್ತೆ ಸರ್ ಅಂದ್ರೆ, ಒಂದು ಸಿಂಪಲ್ ಸಣ್ಣ ಪ್ರಮಾಣದಲ್ಲಿ ತೋರಿಸ್ತಿದೀವಿ. ಆಕ್ಚುಲಿ ನಮ್ ಕೆಲಸ ನಡೆಯೋದು ದೊಡ್ಡ ಪ್ರಮಾಣದಲ್ಲಿ. ಇದು ಸ್ಯಾಂಪಲ್ ನಿಮ್ಗೆ. ಇದು ಏನಾಗಿದೆ ಸರ್, ಒಂದು ನೀರು ಮತ್ತೆ ಸಗಣಿ ಎರಡು ಮಿಕ್ಸ್ ಮಾಡಿ ಈ ಮಷಿನ್ ಒಳಗಡೆ ಹಾಕಿರ್ತೀವಿ ನಾವು.
ನೀರು ಸಗಣಿ ಎರಡೇ. ಎರಡೇ ಸರ್. ಈಗ Okay. ಇದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಈಗ ನಾವು ಪೇಂಟ್ ಮಾಡ್ಬೇಕಾದ್ರೆ ಎಷ್ಟು ಥಿಕ್ನೆಸ್ ಇರುತ್ತಲ್ಲ ಸರ್, ಅದು ಬಾರಿಕ್ ಬೇಕದು. ಹಾ ಹಾ ಈಗ ನಾವು ಪೇಂಟ್ ಮಾಡೋ ಟೈಮಲ್ಲಿ ಸಾಫ್ಟ್ ಬೇಕಲ್ಲ, ಹಾ. ಆ ಸಾಫ್ಟ್ ಬೇಕಾಗಿಗೋಸ್ಕರ ಸಗಣಿ ಸ್ವಲ್ಪ ಇದು ಇರುತ್ತೆ, ಒಳಗಡೆ ಕಸ ಅದು ಎಲ್ಲ ಇದ್ದಿರುತ್ತಲ್ಲ, ಹಾ. ಅದಕ್ಕೆಲ್ಲ ಇದು ಮಾಡ್ತಾ ಹೋದಾಗ ಇಲ್ಲಿ ಏನಾಗುತ್ತೆ, ನಾವು ಎಷ್ಟು ಹಾಕ್ತಿವಿ ಅಷ್ಟು ಇಲ್ಲಿ ಔಟ್ಪುಟ್ ಏನಾಗುತ್ತೆ ಅದು ಪೂರ್ತಿ ಬಾರಿಕ್ ಮಾಡಿ ಬಂದ್ಬಿಡುತ್ತದೆ. ಹಾ 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 ಆ ಕಸ ಕಡ್ಡಿ ಎಲ್ಲ ಹೋಗಿ ಕಡ್ಡಿ ಎಲ್ಲ ಹೋಗಿ ಇದು ಲಿಕ್ವಿಡ್ ಆಗ್ತಾ ಇದೆ ನೋಡಿ. ಓಕೆ 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 ಲಿಕ್ವಿಡ್ ಆಗ್ತಾ ಇದೆ. ನಾವು ಇಲ್ಲಿ ಎಷ್ಟು ಹಾಕ್ತಿವಲ್ಲ ಅದು ಅಷ್ಟು ಅಲ್ಲಿ ಇದು ಬರುತ್ತೆ. ಓಹೋ, ಇಲ್ಲಿ ರಾ ಹಾಕ್ತಾ ಇದೀರಿ ಕಲಿಸಿ, ಅಲ್ಲಿ ಅದು ಇಲ್ಲಿ ಫಿಲ್ಟರ್ finish ಆಗಿದೆ. ಬರುತ್ತೆ ಇದು. ಓಕೆ ಹಾ ಫಿಲ್ಟರ್ ಅಂದ್ರೆ ಪೂರ್ತಿ ಇದು ಹಸು ಸಗಣಿ ಇದು ಆಗಿರುತ್ತೆ. ಹಾ ಓಕೆ ಹಾ ಈಗ ಇದಕ್ಕೂ ಅದಕ್ಕೂ ನೋಡಿ, ಈಗ ಹಾ ಇದು ಪೂರ್ತಿ ಹೆಂಗಾಗಿದೆ ಅಂದ್ರೆ ಇದು ಓಕೆ ಹಾ ಇನ್ನು ಸಗಣಿ ಸ್ಮೆಲ್ ಇರುತ್ತೆ. ಇದು ಆದ್ಮೇಲೆ ಮುಂದೆ ಸಗಣಿ ಸ್ಮೆಲ್ ಹೋಗ್ತಾ ಹೋಗುತ್ತೆ. ಈಗ ಇದು ಫಸ್ಟ್ ಪ್ರೋಸೆಸ್ ಏನು ಅಂದ್ರೆ, ಹಾ. ಈ ಸಗಣಿಗೆ ದಪ್ಪ ಇರೋದಕ್ಕೆ ನಾವು ಪೂರ್ತಿ ಏನ್ ಮಾಡ್ತೀವಿ, ಬಾರಿಕ್ ಮಾಡ್ತೀವಿ. ಅದು ನಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಆ ಥಿಕ್ನೆಸ್ ಪ್ರಕಾರ ನಾವು ಅದಕ್ಕೆ ರೆಡಿ ಮಾಡ್ಕೋತೀವಿ. ಓಕೆ ಹಾ ಇದು ಫಸ್ಟ್ ಪ್ರೋಸೆಸ್. ಇದು ಫಸ್ಟ್ ಪ್ರೊಸೆಸಿಂಗ್ ರೆಡಿ ಆಗಿದೆ. ಇದು ಒಳಗಡೆ ಇಲ್ಲಿ ಅಂತ ಮೋಟರ್ ಇದೆ, ಒಳಗಡೆ ಪ್ರೊಸೆಸ್ ಇಲ್ಲಿ ಒಂದು ಟ್ರಿಬಲ್ ಡಿಸ್ಕ್ ರಿಫೈನರ್ ಅಂತ ಇರುತ್ತೆ ಸರ್, ಅದು ಹಾ 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 TDR ಅಂತೀವಿ ನಾವು. ಹಾ. ಏನ್ ಮಾಡುತ್ತೆ ಅಂದ್ರೆ ನಾವು ಇದು ಹಿಂಗ್ ಬೀಸ್ತಾರಲ್ಲ, ಇದು ಹಿಂಗ್ ಇದು ಮಾಡುತ್ತೆ. Okay. ಇದು ಹಾಕಿದ್ದೆಲ್ಲ ಮಿಕ್ಸ್ ಮಾಡಿ ಇದರಲ್ಲಿ ಬರ್ತಾ ಹೋಗುತ್ತೆ. ಇದ್ರ ಕನೆಕ್ಷನ್ ನಾವು ಅಲ್ಲಿ ಕೊಟ್ಟಿರ್ತೀವಿ. ಡೈಲಿ ಹಿಂಗೆ ಸಗಣಿದು ಡೈಲಿ ನಡೀತದೆ ಪ್ರೊಸೆಸ್. ಒಂದ್ಸಲ ಮಾಡಿಕ್ಕೆ 15 ದಿವಸ ಯೂಸ್ ಮಾಡ್ತೀವಿ ಸರ್. ಹೌದಾ? ಮತ್ತೊಂದ್ಸಲ ಮಾಡಿಕ್ಕೆ ಮತ್ತೆ 15 ದಿವಸ ಯೂಸ್ ಮಾಡ್ತೀವಿ. ಅದು ಒಂದ್ ಸ್ವಲ್ಪ 1-2 ದಿವಸ ಪ್ರೊಸೆಸ್ ಇರುತ್ತೆ. ಹಾ, ಹಾ. ಅದು ಮಾಡಿದ ತಕ್ಷಣ ಏನಾಗುತ್ತೆ, ಸ್ಟೋರ್ ಮಾಡಿರ್ತೀವಿ ಬ್ಯಾರಲ್ ಅಲ್ಲಿ. ಹಾ, ಹಾ, ಹಾ. ಸ್ಟೋರ್ ಮಾಡಿದ್ದು ಬೇಕಾದಾಗ ಎಷ್ಟೆಷ್ಟು ಬೇಕೋ ಅದು ಹಾಕ್ತಾ ಹೋಗ್ತೀವಿ. ಇದು ಆಯ್ತು ಸರ್, ಈಗ ಅದು ಲಿಕ್ವಿಡ್. ಅದಾದ್ಮೇಲೆ ಸೆಕೆಂಡ್ ಪ್ರೊಸೆಸ್ ಸರ್. ಈಗ ಇದು ಸೆಕೆಂಡ್ ಪ್ರೊಸೆಸ್. ಸೆಕೆಂಡ್ ಹಾ ಸರ್, ಇದು ಬಾಯ್ಲರ್. ಇದು ಹಾ ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಅಲ್ಲಿ ಸಗಣಿ ನೀವೆಲ್ಲ ನೋಡಿದ್ರಿ, ಅದು ಏನ್ ಮಾಡ್ತೀವಿ, ಬಾರಿಕ್ ಮಾಡಿದ್ವಿ. ಆ ಬಾರಿಕ್ ಮಾಡಿ ಸಗಣಿಗೆ ಏನ್ ಮಾಡ್ತೀವಿ, ಇದು ಒಳಗಡೆ ಹಾಕಿ ಬಾಯ್ಲ್ ಮಾಡ್ತೀವಿ. ಬಾಯ್ಲ್ ಅಂದ್ರೆ ಡೈರೆಕ್ಟ್ ಏನೋ ಕೆಳಗಡೆ ಉರಿ ಹಚ್ಚಿ ಆ ತರ ಇಲ್ಲ ಸರ್. ಇದು ಸ್ಟೀಮ್ ಇಂದನೇ ಇದು ಒಂದು ಸ್ಟೀಮರು, ಇದು ಒಂದು ಸ್ಟೀಮರ್ ಇರುತ್ತಲ್ಲ, ಇವೆರಡು ಸ್ಟೀಮರ್ ಇಂದನೇ ಇದು ಒಳಗಡೆ ಹೋಗಿ ಆ ಆವಿ ಮಾತ್ರ ಇದ್ರಲ್ಲಿ ಹೋಗುತ್ತೆ. ಆ ಆವಿಯಿಂದನೇ ಸ್ಟೀಮ್ ಆಗ್ತಾ ಹೋಗುತ್ತೆ. ಈಗ ನಾವು ಅಲ್ಲಿ ನೋಡಿ ಸರ್, ಇದು ಇದರಿಂದನೇ ಸ್ಟೀಮ್ ಬಾಯ್ಲ್, ಇದು ಅದು ಏನು ಆವಿ ಇರುತ್ತಲ್ಲ, ಆವಿ ಇದ್ರಲ್ಲಿ ಹೋಗ್ತಾ ಇರುತ್ತೆ. ಹೋದ್ಮೇಲೆ ಇದು ಎಷ್ಟು ಬಾಯ್ಲ್ ಆಗುತ್ತೆ, ಇದ್ರ ಕೈ ಹಾಕಿ ನೋಡ್ತೀವಿ. ಒಂದ್ಸಲ ಬಟ್ ಹಾಕಿದ್ರೆ ಅದು ಹಾಕಿ ಕೊಡ್ಬಾರ್ದು, ಅಲ್ಲಿವರೆಗೂ ಬಾಯ್ಲ್ ಮಾಡಬೇಕು. 90 ಡಿಗ್ರಿ ಸೆಲ್ಸಿಯಸ್ ಇರಬೇಕು ಅಂತ ಒಂದು ಇದು ಇದೆ. ಅವಾಗ ಅದರದೆಲ್ಲ ಕ್ರಿಮಿಕೀಟಗಳೆಲ್ಲ ಇದು ಆಗ್ಬಿಡುತ್ತೆ. ಬಾಯ್ಲ್ ಆಯ್ತು ಅಂದ್ರೆ ಇದರಲ್ಲಿ ಮತ್ತೆ ನಾವು ಕಾಸ್ಟಿಕ್ ಸೋಡಾ ಬ್ಲೀಚ್ ಮಾಡ್ತೀವಿ. ಈಗ ಇದು ಸಗಣಿ ಕಲರ್ ಇದೆಯಲ್ಲ ಸರ್, ಆ ಸಗಣಿ ಹೋಗಿ ವೈಟ್ ಆಗ್ಬಿಡುತ್ತೆ. ಇದು ಕಲರ್ ಚೇಂಜ್ ಆಗ್ಬಿಡುತ್ತೆ. ಇಲ್ಲಿ ಚೇಂಜ್ ಆಯ್ತು ಅಂದ್ರೆ ನಮಗೆ ಪೇಂಟಿಗೆ ಬಳಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಇವೆಲ್ಲ ಬಾಯ್ಲ್ ಆಗಿದ್ಮೇಲೆ ಇಲ್ಲಿ ಸ್ಟೀಮ್ ಏನು ಬಂದಿರುತ್ತಲ್ಲ ಸರ್, ಇದು ಸ್ಟೀಮ್ ಎಲ್ಲ ಆಗಿದ್ಮೇಲೆ ಇದು ತೆಕ್ಕೊಂಡು ಏನು ಮಾಡ್ತೀವಿ, ಇಲ್ಲೇ ಇಟ್ಬಿಡ್ತೀವಿ. ಅದಕ್ಕೆ ನೈಟ್ ಪೂರ್ತಿ ಇಟ್ಬಿಡ್ತೀವಿ. ಅದಕ್ಕೆ ಆ ನೈಟ್ ಇಟ್ಟಾಗ ಏನಾಗುತ್ತೆ ಅಂದರೆ, ಅದ್ರ ಒಳಗಡೆ ಪೌಡ್ರ್ ಎಲ್ಲ ಕೆಳಗಡೆ ಸೆಟ್ಲ್ ಆಗಿ ನೀರಿನ ಅಂಶ ಮೇಲ್ಗಡೆ ಬಂದಿರುತ್ತೆ. ನಾವು ಒಂದು ಫಿಲ್ಟರ್ ಇರುತ್ತೆ ನಮ್ಮ ಹತ್ರ, ಅದು 100 ಮೆಶ್ ಜಾಲಿ ಇರುತ್ತೆ. ಆ ಜಾಲಿ ಒಳಗಡೆ ಹಾಕಿ ಏನು ಮಾಡ್ತೀವಿ, ಪೌಡ್ರ್ ಒಂದು ಕಡೆ ಮತ್ತೆ ಲಿಕ್ವಿಡ್ ಒಂದು ಕಡೆ ಮಾಡಿರ್ತೀವಿ. ಆ ಲಿಕ್ವಿಡ್ ಎಲ್ಲ ಏನಾಗುತ್ತೆ ಅಂದರೆ ಪೇಂಟಲ್ಲಿ ಯೂಸ್ ಆಗುತ್ತೆ. ಪೌಡ್ರ್ ಏನಿರುತ್ತಲ್ಲ ಅದಕ್ಕೆ ಡ್ರೈ ಮಾಡಿ ವಾಲ್ಕೇರ್ ಪುಟ್ಟಿಯಲ್ಲಿ ಯೂಸ್ ಮಾಡ್ತೀವಿ. ಪಟ್ಟಿ ಮಾಡ್ತೀವಲ್ಲ, ಆ ಪಟ್ಟಿಯಲ್ಲಿ ಪೌಡರ್ ಯೂಸ್ ಆಗುತ್ತೆ. ಲಿಕ್ವಿಡ್ ಇರೋದೆಲ್ಲ ಪೇಂಟ್ ಅಲ್ಲಿ ಹೋಗುತ್ತೆ. ಇವೆರಡು ಪ್ರೋಸೆಸ್ ಇದರಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಕವಡಂಗಿಂದ ಬ್ಲೀಚಿಂಗ್, ಇದು ಬಾಯ್ಲ್ ಆಗೋದು, ಬಾಯ್ಲ್ ಇಂದ ಬ್ಲೀಚ್ ಆಗೋದು, ಬ್ಲೀಚ್ ಆದ್ಮೇಲೆ ಅದಕ್ಕೆ ಸಪ್ರೇಟ್ ಮಾಡ್ತೀವಿ. ಸಪ್ರೇಟ್ ಮಾಡಿದ್ಮೇಲೆ ಎರಡು ಆ ಲಿಕ್ವಿಡ್ ಇಲ್ಲಿ ಪೇಂಟ್ಗೆ ಇದು ಅಂತ ಪೌಡರ್ ಅದಕ್ಕೆ ಯೂಸ್ ಆಗ್ಬಿಡುತ್ತೆ ಸರ್. ಎಷ್ಟು ಪ್ರೋಸೆಸ್ ಸರ್. ಇದು ಮುಖಕ್ಕೆ ಹಚ್ಕೋತೀವಲ್ಲ ಪೌಂಡ್ಸ್ ಪೌಡ್ರ್ ಇರೋದು. ಪರ್ಫ್ಯೂಮ್ ಹಾಕಿದ್ರೆ ಪೌಂಡ್ಸ್ ಪೌಡ್ರು, ಆ ಪರ್ಫ್ಯೂಮ್ ಹಾಕ್ದೇನೆ ಇದ್ದಿರೋದು ಟಾಲ್ಕ್. ಇದು ಪೌಡ್ರಾ, ಮುಖಕ್ಕೆ ಹಚ್ಕೊಳ್ಳೋ ಪೌಡ್ರ್ ಇದು. ಇದ್ರಲ್ಲಿ ಸ್ಮೆಲ್ ಇಲ್ಲ ಈಗ, ಯಾಕಂದ್ರೆ ಪರ್ಫ್ಯೂಮ್ ಅದು ಇರುತ್ತಲ್ಲ, ಪರ್ಫ್ಯೂಮ್ ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ ಹಾಕಿದ್ರೆ ಪೌಂಡ್ಸ್ ಪೌಡ್ರು ಯಾವ ಕಂಪ್ನಿ ಅವರೆಲ್ಲ ಮಾಡಿದ್ ಇದೆ. ಎದರಲ್ಲಿ ತಯಾರಾಗುತ್ತೆ ಸರ್ ಇದು? ನ್ಯಾಚುರಲ್ ಮಟೀರಿಯಲ್ ಸರ್. ಇದು ಏನಂತ್ರಿ, ಡೋಲೋಮೈಟು ಇದು ಇರುತ್ತಲ್ಲ, ಏನಂತ್ರಿ ಅದಕ್ಕೆ ಕಲ್ಲಿಂದ ಇದು ಆಗುತ್ತಲ್ಲ, ಕಲ್ಲಿನ ಪುಡಿ. ಅದು ಮುಖಕ್ಕೆ ಹಚ್ಕೊಳ್ಳೋದು ಯಾವ್ದು ನೀವು? ಅದು ಹಚ್ಕೊಳ್ಳೋದು ಅದೇ ಕಲ್ಲ. ಮತ್ತೆ ಏನು ಹಚ್ಕೋತೀರಿ? ಅಯ್ಯೋ ಶಿವನೇ, ಟಾಲ್ಕ್ ಇದೆ ನೋಡಿ ಇಲ್ಲಿ. ಅಲ್ಲ ಸರ್, ನಮ್ಮ ಹೆಣ್ಮಕ್ಳು ಗಾಬರಿ ಬಿದ್ದ್ಬಿಡ್ತಾರೆ ಈಗ. ನಾವು ಪೌಡ್ರ್ ಅಂದ್ರೆ ಏನೋ ಅನ್ಕೊಂಡ್ಬಿಟ್ಟಿವಿ. ಏನಿಲ್ಲ ಸರ್, ಪೌಡ್ರ್ ಇದು
ನೀವು ಹಚ್ಕೊಳ್ಳೋದು ಇದು ಇದು ಹಚ್ಕೊಂಡ್ರಿ ಅಂದರೆ ಅದ್ರೊಳಗೆ ಪರ್ಫ್ಯೂಮ್ ಹಾಕ್ಕೊಂಡು ಇದು ಮಾಡಿದ್ರೆ ಡಬ್ಬಲ್ಲಿ ಬರುತ್ತಲ್ಲ ಅದೇ ಪೌಡ್ರ್ ಇದು. ಮತ್ತೆ ಈಗ ಆಲ್ರೆಡಿ ಇದ್ರೊಳಗೆ ಹಾಕಿರೋದು ಸುಣ್ಣ ಇದೆ. ಸುಣ್ಣ ಆ ಸುಣ್ಣ ನೀವು ಎಲೆ ತಿಂತೀರಲ್ಲ, ಹೌದಾ? ಎಲೆ ತಿನ್ನೋ ಟೈಮಲ್ಲಿ ಫಸ್ಟ್ ಹಚ್ಕೋತಿರಲ್ಲ ಅದು, ಆ ಸುಣ್ಣ ಇದ್ರಲ್ಲಿ ಪೇಂಟ್ ಅಲ್ಲಿ. ಹೌದಾ? ಮುಖಗ ಈಗ ಇದಕ್ಕೆ ಹಂಗಾರೆ ಏನೇನು ಹಾಕಿರಂಗಾರ? ಈಗ ಸದ್ಯಕ್ಕೆ ಅದು ಗಾರ್ಗಮ್ ಅಂತೀವಿ. ಗಾರ್ಗಮ್ ಅಂದರೆ ನಾವು ಲೇಪನ ಮಾಡೋದಕ್ಕೆ ಯೂಸ್ ಮಾಡ್ತಿದ್ವಲ್ಲ, ಪತಂಗ್ ಮಾಡೋ ಟೈಮಲ್ಲಿ ಆ ಬ್ಯಾನರ್ ಎಲ್ಲ ಅವಾಗೆಲ್ಲ ಹಳೆ ಟೈಮಲ್ಲೆಲ್ಲ ಸ್ಟಿಕ್ ಮಾಡೋದಕ್ಕೆ ಸರಿ ಸರಿ ಜಿಗಿ ಬರಬೇಕು ಅಂತ ಅದು ಮಾಡ್ತೀವಲ್ಲ, ಅದು ಹಾಕಿ ಅದ್ರ ಮೇಲೆ ಸುಣ್ಣ ಹಾಕಿದೀವಿ. ಈಗ ಸುಣ್ಣ ಹಾಕಿದೀವಿ. ಇದ್ರ ಎಷ್ಟೆಷ್ಟು ಪ್ರಮಾಣದಲ್ಲಿ ಅಂತ ಕೇಳ್ಬೋದಾ? ಅದು ಇರುತ್ತೆ ಸರ್. ಈಗ 1,000 kg, ಇದು 1,500 kg ಆಗುತ್ತೆ ಇದರಲ್ಲಿ. ಈಗ ಪೇಂಟ್ 1,500 kg ಆಗುತ್ತೆ. 500 kg ಸುಣ್ಣನೇ ಇರುತ್ತೆ ಇದರಲ್ಲಿ. 500 ದ್ರವ ಸುಣ್ಣ ಮತ್ತೆ ಆಕಳ ಸಗಣಿ ಲಿಕ್ವಿಡ್. ಆಕಳ ಸಗಣಿ ಲಿಕ್ವಿಡ್. ಆಕಳ ಸಗಣಿ ಲಿಕ್ವಿಡ್ ಎಷ್ಟು ಸೇರಿ ಇರುತ್ತೆ ಇದಕ್ಕೆ ಸರ್? ಇದು ಈಗ 1,500 ತಯಾರಾಗ್ತದೆ ಅಂದ್ರೆ 450 ಲೀಟರ್ ಇದ್ರಲ್ಲಿ ಬರುತ್ತೆ. ಅರ್ಧ ಸುಣ್ಣ ಅರ್ಧ ಅದು ಹೆಚ್ಚು ಕಡಿಮೆ ಅದು ಆಗುತ್ತೆ. ಇದು ಸುಣ್ಣ ಸರ್. ಇದು ಸುಣ್ಣ ಈಗ ನೀವು ಮನೆಗೆಲ್ಲ ಅವಾಗೆಲ್ಲ ನೀರ್ ಮಿಕ್ಸ್ ಮಾಡಿ ಅದಕ್ಕೆ ಬಾಯ್ಲ್ ಮಾಡಿ ಅದೆಲ್ಲ ಹಾಸ್ತಿರಲ್ಲ, ಅದೇ ಸುಣ್ಣ ಇದು. ಈಗ ಈ ಸುಣ್ಣ ಏನಾಗುತ್ತೆ ಅಂದ್ರೆ ಇದು ಪೇಂಟ್ ಅಲ್ಲಿ ಫಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಆಗೋದಕ್ಕೆ ಇದು ಯೂಸ್ ಮಾಡಿರ್ತೀವಿ. ಸುಣ್ಣ ಹಾಕ್ತಿವಿ, ಮುಖ ಹಚ್ಕೊಳ್ಳೋ ಟಾಲ್ಕ್ ಪೌಡರ್ ಇರುತ್ತಲ್ಲ ಆ ಪೌಡರ್ ಹಾಕ್ತಿವಿ. ವಿಟಮಿನ್ ಡಿ ಟ್ಯಾಬ್ಲೆಟ್ ಪೌಡರ್ ಇರುತ್ತಲ್ಲ ಆ ಪೌಡರ್ ಹಾಕ್ತಿವಿ. ವಿಟಮಿನ್ ಡಿ ಟ್ಯಾಬ್ಲೆಟ್ ಪೌಡರ್ ಬೇಕಲ್ಲ ಸರ್? ವಿಟಮಿನ್ ಡಿ ಟ್ಯಾಬ್ಲೆಟ್ ರೆಡಿ ಮಾಡೋದಕ್ಕೆ ಪೌಡರ್ ಏನು ಯೂಸ್ ಮಾಡಿರ್ತಾರಲ್ಲ ಆ ಪೌಡರ್ ಇದರಲ್ಲಿ ಯೂಸ್ ಆಗುತ್ತೆ. ವಿಟಮಿನ್ ಡಿ ಟ್ಯಾಬ್ಲೆಟ್ ನಾವು ತಗೊಳ್ಳೋದಲ್ಲ ಸರ್, ಅದು ಅದೇ ತಗೊಳ್ಳೋ ಟ್ಯಾಬ್ಲೆಟ್ ಪೌಡರ್ ಇರುತ್ತಲ್ಲ ಆ ಪೌಡರ್ ಈ ಪೇಂಟ್ ಅಲ್ಲಿ ಇರುತ್ತೆ. ಯಾಕೆ ಸರ್ ಅದನ್ನ ಹಾಕ್ತಾರೆ? ನಮ್ದು ಪ್ರೋಸೆಸ್ ಅಲ್ಲಿ ಅದು ಒಂದು ಪ್ರಾಡಕ್ಟ್ ಸರ್. ಮತ್ತೆ ನೀವು ಒಂದೇನಂದ್ರೆ ಇದು ಟೈಟೇನಿಯಂ ಡೈಆಕ್ಸೈಡ್ ಅಂತೀವಿ. ಇದು ಇಲ್ದೇನೆ ನೀವು ಯಾವುದೇ ಪೌಡರ್ ವೈಟ್ ಮಾಡೋದಕ್ಕೆ ನೀವು ಏನೇ ಯೂಸ್ ಮಾಡಿದ್ರು ಟೈಟೇನಿಯಂ ಡೈಆಕ್ಸೈಡ್ ನೀವು ಯೂಸ್ ಮಾಡಲೇಬೇಕು. ಹೌದಾ? ನೀವೆಲ್ಲ ಪೌಡರ್ ಈಗ ಟ್ಯಾಬ್ಲೆಟ್ ಇರುತ್ತಲ್ಲ, ನೀವು ಯಾವುದೇ ತಗೊಳ್ತೀರಿ, ಬೇರೆ ಬೇರೆ ಏನೇ ನೀವು ಜಾಸ್ತಿ ವೈಟ್ ಮಾಡೋದು ಏನಿರುತ್ತಲ್ಲ ಅದು ಪ್ರತಿಯೊಂದರಲ್ಲೂ ಈ ಮಟೀರಿಯಲ್ ಯೂಸ್ ಆಗುತ್ತೆ. ಇದು ಯಾಕಂದ್ರೆ ಇವೆಲ್ಲ ಏನಂದ್ರೆ ಹಾನಿಕಾರಕ ಇರಲಾರ್ದ ವಿಷಯ. ನಿಮ್ಗೆ ಯಾಕೆ ಇವು ತಿನ್ನೋದು ಟ್ಯಾಬ್ಲೆಟ್ ಅಲ್ಲಿ ಯಾಕಿರುತ್ತೆ ಅಂದ್ರೆ ಇದು ನೀವು ಗೋಡೆಗೆ ಹಚ್ಚಿದ್ರು ತಿಂದ್ರೂ ಕೂಡ ನಿಮ್ಗೆ ಯಾವ್ದು ಸಮಸ್ಯೆ ಆಗೋದಿಲ್ಲ ಅಂತ. ಇದರಿಂದ ಯಾವ್ದು ಸೈಡ್ ಎಫೆಕ್ಟ್ಸ್ ಇಲ್ಲ. ಎಲ್ಲ ಈಕೋ ಫ್ರೆಂಡ್ಲಿ ಮಟೀರಿಯಲ್. ಈಗ ನೀವು ಒಂದು ಅಬ್ಸರ್ವ್ ಮಾಡಿರ್ತೀರಿ, ಜಾಸ್ತಿ ನೀವು ಪೇಂಟ್ ಹಚ್ತಿರಲ್ಲ ಸರ್, ನೀವು ಯಾವುದೋ ಕೆಮಿಕಲ್ ಪೇಂಟ್ ಇದೆ ಅನ್ಕೊಳ್ಳಿ, ನೀವು ಆ ಪೇಂಟ್ ಹಚ್ಚೋ ಟೈಮಲ್ಲಿ ಏನಾಗುತ್ತೆ, ಕಣ್ಣು ಉರಿಯೋದು, ಮತ್ತೆ ತಲೆ ನೋಸೋದು, ಮತ್ತೆ ಇವು ಯಾರೋ ಅಸ್ತಮಾ ಇದು ಇರೋದಕ್ಕೆ ತೊಂದರೆ ಆಗೋದು, ಶ್ವಾಸ ಆಡೋದಕ್ಕೆ ತೊಂದರೆ ಆಗೋದು ನೀವು ಅಬ್ಸರ್ವ್ ಮಾಡಿರ್ಬಹುದು. ಯಾಕಂದ್ರೆ ಒಂದ್ ಮನೆಗೆ ಫಸ್ಟ್ ಪೇಂಟ್ ಮಾಡಿದ ದಿವಸ ಅಂತೂ ಜಾಸ್ತಿ ಸ್ಮೆಲ್ ಇರುತ್ತೆ. ಹೆಚ್ಚು ಕಡಿಮೆ ಒಂದು ತಿಂಗಳ ಮಟ್ಟ ಹಂಗೆ ಅದೇ ಸ್ಮೆಲ್ ಇರುತ್ತೆ. ನೀವು ಇವತ್ತು ನಮ್ಮ ಪೇಂಟ್ ನೀವು ಈಗ ಮಾಡ್ತಾ ಇದ್ರೆ ನಿಮ್ಗೆ ಮಾಡೋ ಟೈಮಲ್ಲೂ ನಿಮ್ಗೆ ಸ್ಮೆಲ್ ಬರೋದಿಲ್ಲ. ಅದು ನೀವು ಅಸ್ತಮಾ ಇರೋರಿಗಂತೂ ತುಂಬಾ ಕೆಮಿಕಲ್ ಪೇಂಟ್ ಹಚ್ಚಿ ಅವ್ರಿಗೆ ಇದ್ದಿರೋ ರೋಗ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ ಸರ್. ಔಟ್ಡೋರ್ ಪೊಲ್ಯೂಷನ್ಗಿಂತ ಜಾಸ್ತಿ ಪೊಲ್ಯೂಟೆಡ್ ಆಗಿದ್ದು ಇಂಡೋರ್ ಪೊಲ್ಯೂಷನ್ ಬಿಕಾಸ್ ಆಫ್ ಪೇಂಟ್ ಓನ್ಲಿ. ಕೆಮಿಕಲ್ ಪೇಂಟ್ ಆ ಲೆವೆಲ್ ಅಲ್ಲಿ ಕೆಮಿಕಲ್ ಯೂಸ್ ಮಾಡ್ತಾರೆ ಸರ್. ಕ್ಯಾಡ್ಮಿಯಮು, ಕ್ರೋಮಿಯಮು, ಮರ್ಕುರಿ, ಲೀಡ್ ಇವೆಲ್ಲ ವಿಷಕಾರಿ ಪದಾರ್ಥಗಳು 20-25 ದೇಶಗಳಲ್ಲಿ ವಿಷ ಇದೆ ಅಂತ ಬ್ಯಾನ್ ಇದೆ. ನಮ್ಮ ಇಂಡಿಯಾದಲ್ಲಿ ಇನ್ನೂ ನಡೀತಾ ಇದೆ. ಅದು ಬ್ಯಾನ್ ಇದೆಯಾ? ಎಸ್, 20-25 ಕಂಟ್ರೀಸ್ ಅಲ್ಲಿ ಇದು ಪಾಯ್ಸನ್ ಇದೆ, ಇದಕ್ಕೆ ಯೂಸ್ ಮಾಡಬಾರ್ದು ಅಂತ ಬ್ಯಾನ್ ಇದೆ ಸರ್. ಆ ಬ್ಯಾನ್ ಇದ್ದಿರೋದೆಲ್ಲ ಇದ್ರ ಮೇಲೆ ಯೂಸ್ ಮಾಡ್ತಾರೆ. ಪರಿಸ್ಥಿತಿ ನೀವು ಹೇಳ್ತಾ ಇರೋದು ಸುಣ್ಣ ನಾವು ಎಲೆಗೆ ಹಚ್ಕೊಂಡು ತಿಂತೀವಿ. ಅದು ಸುಣ್ಣ ಎಲೆಗೆ ಹಚ್ಕೊಂಡು ತಿಂತಿದೀವಿ ಸರ್. ಬಟ್ ಅವಾಗೆಲ್ಲ ನಮ್ಮ ಮನೆಗೆ ಅಪ್ಲೈ ಮಾಡ್ತಿರೋದು ಸುಣ್ಣ, ಸಗಣಿ ಅಂದ್ರೆ ಪೂರ್ತಿ ಮನೆಗೆಲ್ಲ ಲೇಪನೇ ಮಾಡ್ತಿದ್ರು ಅದು ಸಗಣಿಯಿಂದನೇ. ನೀವು ಅಬ್ಸರ್ವ್ ಮಾಡಿದ್ರೇನು, ನೀವು ಹೊರಗಡೆ ಎಷ್ಟೇ ಬಿಸಿಲಿದ್ರು ಒಳಗಡೆ ಆರಾಮಾಗಿ ತಂಪಿರ್ತಿತ್ತು, ಚಳಿ ಹೊರಗಡೆ ಇದ್ರೆ ಒಳಗಡೆ ಬೆಚ್ಚಗಿರ್ತಿತ್ತು. ಅವಾಗೆಲ್ಲ ಸೈಂಟಿಫಿಕ್ ಆಗಿ ಅವ್ರು ಯೋಚನೆ ಮಾಡಿದ್ದು ಬಿಟ್ಟು ಈಗ ಏನೇನೋ ಸರ್. ಆಕ್ಚುಲಿ ನೀವು ಸಿಮೆಂಟ್ ಬಂದಿದ್ದು ಬ್ರಿಟಿಷರು ಬಂದ್ಮೇಲೆ. ಸಿಮೆಂಟ್ ಅದು ಮೊದಲೆಲ್ಲ ಏನಿತ್ತು, ಸುಣ್ಣ ಗಚ್ಚಿತ್ತು. ಎಸ್ ಸರ್. ಅದು ಈಗ ನಮ್ಮ ಮನೆಗೆ ಹೋಗಿದ್ರಿ ನೀವು, ನಮ್ಮ ಮನೆ ಪೂರ್ತಿ ಯಾವುದು 1% ಸಿಮೆಂಟು ಸುಣ್ಣ ಇದು ಸಿಮೆಂಟ್ ಯಾವುದು ಯೂಸ್ ಮಾಡಿಲ್ಲ. 5ನೇ ತಲೆಮಾರು, 6ನೇ ತಲೆಮಾರು ಇನ್ನೂ ಮನೆ ಇದೆ. ರೀಸನ್ ಏನು ಅಂದ್ರೆ ಅದರಲ್ಲಿ ಯಾವುದು ಸರ್ ಭೂಮಿಯಿಂದ ಬಂದಿರೋ ಮಟೀರಿಯಲ್ ಅಲ್ಲಿ ಗೋಡೆ ಮೇಲಿದೆ ಅಷ್ಟೇ. ನೀವು ಅದಕ್ಕೆ ಪ್ರೋಸೆಸ್ ಮಾಡಿದ್ರಿ ಅನ್ಕೊಳ್ಳಿ, ಲೈಫ್ ಕಡಿಮೆ ಆಗುತ್ತದೆ. ಸಿಮೆಂಟ್ ಏನಿದೆ ಅಂದ್ರೆ ಒಂದು ಲಿಮಿಟ್ ಲೈಫ್ ಇದೆ, 30-40 ವರ್ಷ ಮುಗಿದೋಯ್ತು ಅದ್ರದ್ದೆಲ್ಲ. ನೀವು ಹಿಂಗ್ ಮುಟ್ಟಿದ್ರೆ ಅದು ಪೌಡರ್ ಆಗ್ಬಿಡುತ್ತದೆ. ಆ ಲೆವೆಲಲ್ಲಿ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತಲ್ಲ. ನಮ್ ಸುಣ್ಣ ಏನಿದೆ ಅಂದ್ರೆ ನೀವು ಅಲ್ಲಿ ಭೂಮಿಯಲ್ಲಿ ಇದ್ರು ಹಂಗೆ ಇರುತ್ತೆ, ಅಲ್ಲಿಟ್ರು ಹಂಗೆ ಇರುತ್ತದು.
ನಮ್ದು ಒಂದೇನಂದ್ರೆ ಸ್ಪೆಷಾಲಿಟಿ ಏನು ಅಂದ್ರೆ ನಮ್ಮ ಪೇಂಟ್ ಅಲ್ಲಿ ಈಗ ಕೆಮಿಕಲ್ ಪೇಂಟ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಒಳಗಡೆ ಬೇರೆ ಹೊರಗಡೆ ಬೇರೆ ಇರುತ್ತೆ. ಹೌದು. ಆ ಒಳಗಡೆ ಬೇರೆ ಹೊರಗಡೆ ಬೇರೆ ಯಾಕೆ ಮಾಡ್ತಾರೆ ಸರ್ ಅಂದ್ರೆ ಕೆಮಿಕಲ್ ಜಾಸ್ತಿ ಹಾಕಿದ್ದು ಹೊರಗಡೆ ಯೂಸ್ ಮಾಡ್ತಾರೆ. ಯಾಕಂದ್ರೆ ಅಷ್ಟು ಕೆಮಿಕಲ್ ಇದು ಮಾಡಂಗೆ ಇಲ್ಲ ಸರ್. ಅದು ಒಳಗಡೆ ನೀವು 1 ಮಂತ್ ಆದ್ರೂ ಹೋಗುತ್ತೆ ಅದು. ಅಂದ್ ಹೊರಗಡೆ ಹಾಕೋದು ನೀವು ಒಳಗಡೆ ಹಾಕಿದ್ರೆ ಅಂದ್ರೆ 1 ವರ್ಷ ಅಂದ್ರೂ ಹೋಗಲ್ಲ ಅವ್ರ ಕೆಮಿಕಲ್ ಸ್ಮೆಲ್. ಅದಕ್ಕೋಸ್ಕರ ಸ್ವಲ್ಪ ಕೆಮಿಕಲ್ ಕಡಿಮೆ ಮಾಡಿ ಒಳಗಡೆ ಯೂಸ್ ಮಾಡ್ತಾರೆ ಅವರು, ಸ್ವಲ್ಪ ಕೆಮಿಕಲ್ ಜಾಸ್ತಿ ಮಾಡಿ ಹೊರಗಡೆ ಯೂಸ್ ಮಾಡ್ತಾರೆ. ನಮ್ದೇನು ಅಂದ್ರೆ ನ್ಯಾಚುರಲ್ ಮಟೀರಿಯಲ್, ನೀವು ಒಳಗಡೆ ಹೊರಗಡೆ ಎರಡಕ್ಕೂ ಒಂದೇ. ನೀವು ಅದು ನಮ್ದು ಪೇಂಟ್ ರೆಡಿ ಆಗಿದ್ದು ಪ್ರೈಮರ್ ಆಗ್ಲಿ ಪೇಂಟ್ ಆಗ್ಲಿ ಒಳಗಡೆ ಹೊರಗಡೆ ಎರಡಕ್ಕೂ ಒಂದೇ ಯೂಸ್ ಮಾಡಿ. ಓಕೆ ಓಕೆ. ಇದು ಮಿಕ್ಸ್ ಆಗುತ್ತಾ? ಇದು ಮಿಕ್ಸ್ ಆಗುತ್ತೆ ಸರ್. ಇದು ಮಿಕ್ಸ್ ಆದ್ಮೇಲೆ ನೆಕ್ಸ್ಟ್ ಬೇರೆ ಬೇರೆ ಲಿಕ್ವಿಡ್ ಅವೆಲ್ಲ ಒಂದಾದ್ಮೇಲೆ ಒಂದು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಹಾಕಬೇಕು ಅದ್ರ ಇದ್ರ ಮೇಲೆ ಹಾಕ್ತಾ ಇರ್ತೀವಿ. ಓಕೆ, ಆನ್ ಮಾಡಿ. ಎಷ್ಟೊತ್ತಾಗುತ್ತೆ ಸರ್ ಪ್ರೊಸೆಸ್ ಇದು? ಸರ್ ನಾವು ಫಾಸ್ಟ್ ಮಾಡಿದ್ವಿ ಅಂದ್ರೆ 1.5 ತಾಸಲ್ಲಿ ಮುಗಿಸ್ಬಿಡ್ತೀವಿ. 1.5 ತಾಸಲ್ಲಿ 1,500 ಲೀಟರ್ ಪೇಂಟ್ ರೆಡಿ ಆಗುತ್ತೆ. ಇದು ಈ ಟ್ಯಾಂಕಲ್ಲಿ ಸ್ವಲ್ಪ ಸ್ಲೋ ಆಗಿ, ಯಾಕಂದ್ರೆ ಹೀಟ್ ಜಾಸ್ತಿ ಆಗಬಾರ್ದು ಸರ್. ಅದು ತುಂಬ ಬೇಗ ಮಾಡಕ್ಕೆ ಹೋದ್ವಿ ಅಂದರೆ ಹೀಟ್ ಆಗುತ್ತೆ. ಸೊ ನಮ್ದು ಅನುಗುಣವಾಗಿ ನಾವು ಪ್ರೊಸೆಸ್ ಮಾಡ್ಕೊಳ್ತೀವಿ. ಈ ಕಲರ್ ಬಂದ್ಬಿಟ್ಟು ಸರ್, ಈಗ ಕಲರ್ ಬಂದ್ಬಿಡ್ತಾ? ಅದು ಆ ಲಿಕ್ವಿಡ್ ಅದು ಆ ಕಲರ್ ಇತ್ತಲ್ಲ, ಈಗ ಕಲರೇ ಚೇಂಜ್ ಆಗಿಬಿಡುತ್ತೆ. ಈಗ ಇದು ಫೈನಲ್ ಪ್ರಾಡಕ್ಟ್ ಸರ್. ಇದು ಫೈನಲ್ ಪ್ರಾಡಕ್ಟ್. ಇದು ಈಗ ಫಿಲ್ಲಿಂಗ್ ನಡೀತಾ ಇದೆ. ಇದು ಹೌದಾ? ಹಾಂ ಸರ್. ಓ, ಪೇಂಟ್ ರೆಡಿನೇ ಆಯ್ತು? ಪೇಂಟ್ ರೆಡಿ ಆಗಿದೆ ನೋಡಿ ಸರ್. ಇದು ಸರ್, ನೀವು ಕೆಮಿಕಲ್ ಪೇಂಟು ನೀವು ಒಂದು ಅಬ್ಸರ್ವ್ ಮಾಡಿ. ನೀವು ಕೆಮಿಕಲ್ ಪೇಂಟ್ ಒಂದ್ ವೇಳೆ ಇದ್ದಿತ್ತು ಅನ್ಕೊಳ್ಳಿ, ನೀವು ಹಿಂಗ್ ಮುಖ ಹಾಕೋದಲ್ಲ ಸರ್. ನೀವು ಇದು ಇಲ್ಲಿ ಸಮೀಪ ನಿಂದ್ರಕ್ ಆಗೋದಿಲ್ಲ. ಕೆಮಿಕಲ್ ಇದ್ದಿದ್ರೆ ಇಷ್ಟು ಓಪನ್ ಆಗಿದೆ, ನಿಮ್ಗೆ ಅದ್ರದ್ದು ಫೀಲೇ ಆಗೋದಿಲ್ಲ ಇದರಲ್ಲಿ. ನೀವು ಒಂದ್ ವೇಳೆ ನೀವು 1 ಲೀಟರ್ದು ಯಾವ್ದಾದ್ರು ಕೆಮಿಕಲ್ ಪೇಂಟ್ ತಂದು ನೀವು ಯಾವುದೇ ಎಂತ ದೊಡ್ಡ ಕಂಪ್ನಿದು ಸರ್, ನೀವು ಅದು ತಂದು ನೀವು ಒಂದ್ ವೇಳೆ ಇಲ್ಲಿ ಸುಮ್ಮನೆ ಒಂದು ಡಕ್ಕನ್ ಎಲ್ಲಾದ್ರೂ ಓಪನ್ ಮಾಡಿದ್ರು ಕೂಡ ರೂಮ್ ಎಲ್ಲ ಅದ್ರ ಸ್ಮೆಲ್ ಬರ್ತಾ ಇರುತ್ತೆ. ಓ, ಫೈನಲ್ ಈಗ ಮಾರ್ಕೆಟಿಗೆ ಹೋಗೋದಕ್ಕೆ ರೆಡಿ ಆಗಿದೆ ಸರ್. ಫಸ್ಟ್ ಬಟ್ ಎಲ್ಲದು ವೈಟೇ ಇರುತ್ತೆ, ಯಾವ್ದು ಬೇಕು ಅದು ಮಾಡಿ ಅದು ನೆಕ್ಸ್ಟ್ ಪ್ರೊಸೆಸ್ ಸರ್. ಅದು ಓಕೆ. ಈಗ ಏನಾಗ್ತಿದೆ ಸರ್, ಇದು ಈಗ ನಮ್ದು ಆಕ್ಚುಲಿ ಫಸ್ಟ್ ರೆಡಿ ಆಗೋದು ವೈಟ್ ಕಲರ್ ಸರ್. ವೈಟ್ ಕಲರ್ ಇದು ಪ್ರೊಸೆಸ್ ಆಯ್ತು. ಇದು ಪ್ರೊಸೆಸ್ ಆದ್ಮೇಲೆ ಫಿಲ್ ಆಯ್ತು. ಫಿಲ್ ಆದ್ಮೇಲೆ ಈಗ ಮಟೀರಿಯಲ್ ಎಲ್ಲ ಬಕೆಟ್ ಅಲ್ಲಿ ಫಿಲ್ ಮಾಡಿರ್ತೀವಿ. ಇದು ಎಷ್ಟು ಲೀಟರ್ ಸರ್? ಇದು 20 ಲೀಟರ್ ಬಕೆಟ್ ಸರ್. ಇದು 20 ಲೀಟರ್. ಇದು 20 ಲೀಟರ್. 20 ಲೀಟರ್ ಅಂದ್ರೆ 26-27 kg ಇರುತ್ತೆ ಸರ್ ಇದು. ಓಕೆ. 1 ಲೀಟರ್ ಅಲ್ಲಿ. ಓಕೆ ಓಕೆ. ಅದು ಆದ್ಮೇಲೆ ಇದು 20, 10, ಅದು 1 ಲೀಟರ್ ಮತ್ತೆ 4 ಲೀಟರ್ ಸೈಜ್ ಇರುತ್ತೆ ಸರ್. ಓಕೆ. ಟೋಟಲ್ ಸೈಜಸ್ ಇದೆಲ್ಲ. ಇದು ಫಿಲ್ ಆಯ್ತು. ಈಗ ಫಿಲ್ ಆಗಿದ್ಮೇಲೆ ಇದೆಲ್ಲ ವೈಟ್ ಕಲರ್ ಇದೆ. ಇದು ಈ ವೈಟ್ ಕಲರ್ ಅಲ್ಲಿ ಈಗ ಕೆಲವೊಂದು ಕಸ್ಟಮರ್ದು ಒಂದೊಂದು ಮನೆಗೆ ಒಂದೊಂದು ಕಲರ್ ಇರುತ್ತೆ. ಅವಾಗ ಏನ್ ಮಾಡ್ತಾರೆ, ನಮ್ದು ಒಂದು ಶೇಡ್ ಕಾರ್ಡ್ ಇರುತ್ತೆ ಸರ್. ಶೇಡ್ ಕಾರ್ಡ್ ಇರುತ್ತೆ ಈ ತರ. ನೀವು ಶೇಡ್ ಕಾರ್ಡ್ ನೋಡಿ ಏನ್ ಮಾಡ್ತಾರೆ, ಈಗ ನಮಗೆ ಇದು ಕಲರ್ ಬೇಕು ಅಂತ ಹೇಳಿರ್ತಾರೆ. ಆ ಕಲರ್ ಬೇಕು ಅಂದಾಗ ನಾನು ನಿಮ್ಗೆ ಕಲರ್ ಪ್ರೊಸೆಸ್ ಹೆಂಗ್ ಮಾಡ್ತಾರೆ ತೋರಿಸ್ತೀನಿ. ಇದೆಲ್ಲ ಮಟೀರಿಯಲ್ ರೆಡಿ ಆಗ್ತಾ ಇದರಲ್ಲಿ ಏನಂದ್ರೆ ಸರ್, ಈಗ ಫಸ್ಟ್ ಇಮಲ್ಷನ್ ರೆಡಿ ಆಯ್ತು. ಇದು ಡ್ಯಾಮ್ ಪ್ರೂಫ್ ರೆಡಿ ಆಗ್ತದೆ. ಡ್ಯಾಮ್ ಪ್ರೂಫ್ ಅಂದ್ರೆ ನೀವು ಹೊರಗಡೆ ಹಾಕ್ತಾರಲ್ಲ ಸರ್, ಡ್ಯಾಂಪ್ನೆಸ್ ಬರಬಾರ್ದು, ಇದು ಆಗ್ಬಾರ್ದು ಅಂತ, ಅದು ಡ್ಯಾಮ್ ಪ್ರೂಫ್. ಇದು ಇಮಲ್ಷನ್. ಮತ್ತೆ ಇದು ಪ್ರೈಮರ್ ಸರ್. ಇದು ಪ್ರೈಮರು, ಅದನ್ನು ಇಮಲ್ಷನ್. ಓಕೆ ಓಕೆ. ಇವೆಲ್ಲ ಮಟೀರಿಯಲ್ ರೆಡಿ ಮಟೀರಿಯಲ್. ಇದು 1 ಲೀಟರ್, 4 ಲೀಟರ್, 10 ಲೀಟರ್ ಮತ್ತೆ 20 ಲೀಟರ್. ಓ, ಇಷ್ಟು ರೆಡಿ ಆಗುತ್ತೆ. ಓಕೆ. ಈಗ ಮಿಕ್ಸಿಂಗ್ ತೋರಿಸ್ತೀರಾ? ಸರ್, ಇದು ಎಲ್ಲ ಆಯ್ತು ಸರ್. ಸ್ಟಾರ್ಟ್ ಮಾಡಿ. ಇದು ರೆಡಿ ಆಗಿರೋ ಮಟೀರಿಯಲ್ ಸರ್. ಇದು ಹೌದು. ಈಗ ಇದರಲ್ಲಿ ಈಗ ಏನ್ ಮಾಡಿದ್ರೆ, ನಾವು ಯಾವುದೋ ಒಂದು ನೀವು ಕಲರ್ ಸೆಲೆಕ್ಟ್ ಮಾಡಿ ಸರ್. ಒಂದು ಯಾವ್ದಾದ್ರು ನಿಮ್ದೇ ನಿಮ್ ಕಲರ್ ಸೆಲೆಕ್ಷನ್ ಅದೇ ನಾವಿಲ್ಲಿ ತೆಗೆದಿರೋದು. ಇದನ್ನ ಮಾಡೋಣ. ಓಕೆ. 745 ಬರಲಿ. 745 ಏನಾಗುತ್ತೆ ಈಗ? ಇದು ಅಲ್ಲಿ ಸಿಸ್ಟಮ್ ಅಲ್ಲಿ ಕಮಾಂಡ್ ಕೊಡ್ತೀವಿ. ಇದು ನಮ್ದೇ ಸಾಫ್ಟ್ವೇರ್ ಸರ್. ಇದು ಕಾಶಿ ಎಂಟರ್ಪ್ರೈಸಸ್ ಇಂದನೇ ರೆಡಿ ಮಾಡಿರೋದು ಒಂದು ಸಾಫ್ಟ್ವೇರು. ಯಾವುದು ಕಂಪ್ನಿದು ಯಾವುದು ಕಲರ್ ಬೇಕಾದರೂ ನಮ್ಮ ಹತ್ರ ರೆಡಿ ಆಗುತ್ತೆ ಸರ್.
ಓ ಹೌದಾ? ಮಿನಿಮಮ್ 10-12 ಲಕ್ಷ ರೂಪಾಯಿ ಕೊಟ್ಟು ಈ ಸಾಫ್ಟ್ವೇರ್ ಎಲ್ಲ ರೆಡಿ ಮಾಡಿಸಿದೀವಿ ಸರ್. ಇದು ಈ 16 ಕಲರಲ್ಲೇ ಆ ಕಲರ್ ರೆಡಿ ಆಗಿ ಬರುತ್ತೆ ಸರ್. ನಾವು ಯಾವ್ದು ಕಲರ್ ಸೆಲೆಕ್ಟ್ ಮಾಡಿ ಕೋಡ್ ಇದು ಮಾಡಿರ್ತೀವಲ್ಲ ಅದೇ ಕಲರ್ ರೆಡಿ ಆಗಿ ಬಂದ್ಬಿಡುತ್ತೆ ಅಲ್ಲಿ. ಓಕೆ, ಅದು ಆಯ್ತು ಸರ್. ಇಲ್ಲಿ ಕಲರ್ ಇಟ್ಟಿರಲ್ಲ, ಇವು ಹೇಗೆ? ಇವು ಏನ್ ಮಾಡಿ ಇವೆಲ್ಲ ಏನಾಗುತ್ತೆ ಸರ್, ಈ ಒಂದು ಕಲರ್ ರೆಡಿ ಆಗ್ಬೇಕಂದ್ರೆ ಇವು 16 ಕಲರ್ ಇರುತ್ತೆ ಸರ್. ಈ 16 ಬೇರೆ ಬೇರೆ ಬ್ಲ್ಯಾಕ್, ಬ್ಲೂ, ರೆಡ್, ವೈಟ್, ಯೆಲ್ಲೋ, ಮೆಜಂತ, ಆರೆಂಜು ಇವೆಲ್ಲ ಇದರಿಂದನೇ ಒಂದು ಕಲರ್ ರೆಡಿ ಆಗುತ್ತೆ ಸರ್. ಹೌದಾ? ಆ ಕಲರ್ ಎಲ್ಲ ಎಷ್ಟು ಬೇಕು ಅಷ್ಟು ಆಟೋಮೆಟಿಕ್ ಆಗಿ ಇದು ನಾವು ಎಷ್ಟು ಲೀಟರ್ ಬಕೆಟ್ ಇಟ್ಟಿರ್ತೀವಲ್ಲ ಸರ್, ಆ ಬಕೆಟ್ ಇಟ್ಟಿರೋದ್ರಲ್ಲಿ ತಗೊಂಡ್ಬಿಡುತ್ತೆ ಅದು. ಇದಕ್ಕೆ ಎಷ್ಟು ಬೇಕು ಆ ಕಲರ್ ರೆಡಿ ಆಗೋದಕ್ಕೆ ಇವು ಯಾವ್ದಾವ್ದು ಎಷ್ಟೆಷ್ಟು ಕಲರ್ ಬೇಕೋ ಅದು ತಗೊಂಡ್ಬಿಡುತ್ತೆ ಅದು. ತಗೊಂಡ್ಬಿಟ್ಟು ಆ ಕಲರ್ ರೆಡಿ ಮಾಡ್ಕೊಟ್ಟು. ಈಗ ನಾನು ಸಾಮಾನ್ಯವಾಗಿ ನೋಡಿದ್ದೀನಿ, ಪೇಂಟ್ ಅಂಗಡಿಗಳಲ್ಲಿ ಇಟ್ಕೊಂಡಿರ್ತಾರೆ, ಅದು ಯಾವ್ದು ಕೇಳ್ತಾರೆ, ಅದು ಅವ್ರು ಏನ್ ಮಾಡ್ತಾರೆ ಸರ್ ಅಂದ್ರೆ ಅವ್ರದ್ದೇನ್ ಸಮಸ್ಯೆ ಏನು ಅಂದ್ರೆ, ಈಗ ನೀವು ಇದು ಡಾರ್ಕ್ ಕಲರ್ ಸೆಲೆಕ್ಟ್ ಮಾಡಿದ್ರಲ್ಲ ಸರ್, ಈ ಡಾರ್ಕ್ ಕಲರ್ ಮಾಡ್ಬೇಕಾದ್ರೆ ಅವ್ರು ಆಲ್ರೆಡಿ ಬೇಸೇ ಡಾರ್ಕ್ ಇರುತ್ತೆ ಮೊದಲೇ. ಯೆಲ್ಲೋ ಕಲರ್ದೇ ಆಲ್ರೆಡಿ ರೆಡಿ ಆಗಿಬಿರುತ್ತೆ. ಅವ್ರದ್ದು ಏನಿರುತ್ತೆ ಈಗ ಬಿಸ್ನೆಸ್ ಮಾಡೋರಿಗೆ ಹೆಂಗಾಗುತ್ತೆ ಅಂದ್ರೆ ಸ್ಟಾಕ್ ಮೇಂಟೆನೆನ್ಸ್ ಜಾಸ್ತಿ ಆಗ್ಬಿಡುತ್ತೆ ಅವ್ರಿಗೆ. ನಾವೇನ್ ಮಾಡಿದೀವಿ ಅಂದ್ರೆ ಆ ಸ್ಟಾಕ್ ಮೇಂಟೆನೆನ್ಸ್ ಜಾಸ್ತಿ, ಮತ್ತೆ ಬೇಸು ಬೇರೆ ಬೇರೆ. ಈಗ ಅವರು ಒಂದು 10-15 ಬೇಸ್ ಇದೆ ಸರ್. 10-15 ಬೇಸು, 10-15 ವೆರೈಟಿಗಳು ಅವೆಲ್ಲ. ಒಂದೊಂದು ಪ್ರಾಡಕ್ಟ್ ಒಂದೊಂದು ಕಂಪ್ನಿಯಲ್ಲಿ ಒಂದೊಂದು ಹೆಸರು ಬೇರೆ ಬೇರೆ ಅನ್ಕೊಳ್ಳಿ. ಅದು ಮತ್ತೆ ಅದರಲ್ಲೂ ಈ ಬ್ಲೂ ಬೇಸು, ರೆಡ್ ಬೇಸು, ಯೆಲ್ಲೋ, ಆರೆಂಜು ಒಂದು 8-10 ಬೇಸ್ ಇಟ್ಟಿರ್ತಾರೆ ಅವರು. ಅದರಿಂದ ಏನಾಗುತ್ತೆ ಸರ್ ಅಂದ್ರೆ ನಮ್ದು ಡೀಲರ್ ಡಿಸ್ಟ್ರಿಬ್ಯೂಟರ್ ಇರ್ತಾರೆ. ಆ ಡೀಲರ್ ಡಿಸ್ಟ್ರಿಬ್ಯೂಟರ್ಗೆ ಇವೆಲ್ಲ ಸ್ವಲ್ಪ ಸ್ವಲ್ಪ ಮಟೀರಿಯಲ್ ಇಟ್ಟರು ಕೂಡ 5-6 ಲಕ್ಷ ಮೇಂಟೈನ್ ಮಾಡಬೇಕಾಗುತ್ತೆ. ಒಂದ್ ವೇಳೆ ಅವ್ರ ಕೆಮಿಕಲ್ ಅವ್ರದರ ನಾವು ಮಾಡಿದ್ವಿ ಅಂದ್ರೆ. ಅದ್ರಗೋಸ್ಕರ ನಾವು ಏನ್ ಮಾಡಿದೀವಿ ಅಂದ್ರೆ ನಮ್ದು ಒಂದೇ ಬೇಸಲ್ಲಿ ಎಲ್ಲಾ ಕಲರ್ ಬರೋ ತರ ಮಾಡಿದೀವಿ. ಎಲ್ಲಾ ಕಲರ್ ಯಾವುದೇ ಡಾರ್ಕ್ ಇರ್ಲಿ ಲೈಟ್ ಕಲರ್ ಇರ್ಲಿ ಯಾವ್ದು ಬೇಕಾದ್ರೂ ಒಂದೇ ಬೇಸ್ ಅಲ್ಲಿ ವೈಟ್ ಬೇಸ್ ಅಲ್ಲೇ ರೆಡಿ ಮಾಡೋ ತರ ನಮ್ದು ಸಾಫ್ಟ್ವೇರ್ ನಾವು ರೆಡಿ ಮಾಡಿದೀವಿ. ಅದು ಮತ್ತೊಂದೇನಂದ್ರೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಎರಡಕ್ಕೂ ಒಂದೇ ಮಾಡ್ಬಿಟ್ಟಿವಿ. ಯಾಕಂದ್ರೆ ಸ್ಟಾಕ್ ಮೇಂಟೆನೆನ್ಸ್ ಡಿಸ್ಟ್ರಿಬ್ಯೂಟರ್ ಡೀಲರ್ ಏನು ಕೊಡ್ತೀವಲ್ಲ ಸರ್, ಅವ್ರಿಗೆ ಸ್ಟಾಕ್ ಮೇಂಟೆನೆನ್ಸ್ ಕಡಿಮೆ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಅದು ಮಾಡಿದೀವಿ ಸರ್. ಈಗ ಏನ್ ಮಾಡಿ ತೋರಿಸ್ತೀರಿ ನಿಮ್ಗೆ? ಕಸ್ಟಮರ್ಗೆ ನಮ್ದು ಸಪ್ಲೈಯರ್ ಇರ್ತಾರೆ, ಅವರೇ ಕೊಡ್ತಾರೆ ಸರ್. ನಾವು ಕೊಡೋದಿಲ್ಲ ಯಾರಿಗೂ. ನಾವು ಡೈರೆಕ್ಟ್ ಸಪ್ಲೈ ಕೊಡೋದೇ ಇಲ್ಲ. ಓ ಹೌದಾ? ಸರ್ ನಮ್ದೇ ಡೀಲರ್ ಡಿಸ್ಟ್ರಿಬ್ಯೂಟರ್ ಇರ್ತಾರೆ. ಈಗ ನಮ್ ಬೀದರ್ ಡಿಸ್ಟ್ರಿಕ್ಟ್ ಇದೆ ಅನ್ಕೊಳ್ಳಿ, ಒಬ್ಬ ಡೀಲರ್ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಅವ್ರಿಗೆ ಕೊಟ್ಬಿಡ್ತೀವಿ ನಾವು. ಅವರೇ ಸಪ್ಲೈ. ನಮ್ದು ಇಲ್ಲೇ ಬಂದು 1 ಲೀಟರ್ ಯಾರಾದ್ರೂ ಕೇಳಿದ್ರು ನಾವು ಕೊಡಲ್ಲ, ಅಟೆಂಡ್ ಮಾಡೋದಿಲ್ಲ ಸರ್. ಅದಕ್ಕೆ ನಮ್ಮ ಫ್ಯಾಕ್ಟ್ರಿಗೆ ಯಾರಿಗೂ ಪರ್ಮಿಷನ್ ಇರೋದಿಲ್ಲ. ಇಲ್ಲಿ ನಮ್ದು ಕಸ್ಟಮರ್ಸ್ ಇದು ಮಾಡೋದಿಲ್ಲ ಸರ್. ಆರ್ಡರ್ ಬಂದ್ರೆ ಅವ್ರಿಗೆ ರೆಫರ್ ಮಾಡ್ತೀರಿ? ಯಾವ ಡಿಸ್ಟ್ರಿಕ್ಟ್ ಇದೆ ಆ ಡಿಸ್ಟ್ರಿಕ್ಟ್ ಅವ್ರಿಗೆ ಕೊಟ್ಬಿಡ್ತೀವಿ, ಯಾವ ತಾಲೂಕದೆ ಆ ತಾಲೂಕಕ್ಕೆ ಅಷ್ಟೇ. ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ನಿಮ್ದೀಗ? ಮ್ಯಾಕ್ಸಿಮಮ್ ಇದೆ ಸರ್, ಎಲ್ಲ ಮ್ಯಾಕ್ಸಿಮಮ್ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. 2-3 ಡಿಸ್ಟ್ರಿಕ್ಟ್ ಸ್ವಲ್ಪ ಆಕ್ಟಿವ್ ಇಲ್ಲ, ಅವ್ರಿಗೆ ತೆಗೆದಾಕ್ಬಿಟ್ಟು ಬಾರಕ್ಕೆ ಎಲ್ಲ ಕಡೆ ಇದ್ದಾರೆ ಸರ್. ಹೌದಾ? ತುಂಬಾ ಆಕ್ಟಿವ್ ಇದ್ದಾರೆ. ಓಹೋ, ಹಂಗಾರೆ ಅವಕಾಶ ಇದೆಯಾ ಅವ್ರು ತಗೊಳಕ್ಕೆ? ತಗೊಳಕ್ ಕೊಡ್ತಿದ್ದೇವಲ್ಲ ಸರ್. ಒಳ್ಳೆ ಯಾರಾದ್ರೂ ಸಪ್ಲೈ ಚೆನ್ನಾಗಿ ಅವ್ರದ್ದು ಸ್ವಲ್ಪ ಅನುಭವ ಬಿಸ್ನೆಸ್ ಅಲ್ಲಿ. ಮತ್ತೆ ನಮ್ಗೆ ಏನಿಲ್ಲ ಸರ್ ಇದರಲ್ಲಿ ಏನೇನು ರಾಕೆಟ್ ಸೈನ್ಸ್ ಇರೋದಿಲ್ಲ. ಪ್ರಾಡಕ್ಟ್ ಬಗ್ಗೆ ಕರೆಕ್ಟ್ ಇನ್ಫಾರ್ಮೇಶನ್ ಕೊಟ್ಟು ಇದು ಮಾಡಿದ್ರೆ ಸಾಕು. ರೀಸನೇಬಲ್ ರೇಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಕ್ಕಿರುತ್ತೆ ಸರ್. ಏನು ಹಾಕ್ತಿದ್ದಾರೆ ಇವ್ರಿಗೆ? ಇದು ಕಲರ್ ಇದು ಮಾಡ್ತಾರೆ ಸರ್. ಹೌದಾ? ಈ ಕಲರ್ ಎಲ್ಲಿ ರೆಡಿ ಆಗುತ್ತೆ? ಇದು ನಮ್ದು ಈಕೋ ಫ್ರೆಂಡ್ಲಿ ಮಟೀರಿಯಲ್ ಇವ್ರು ರೆಡಿ ಮಾಡೋರು ಸಪ್ಲೈಯರ್ ಇದ್ದಾರೆ ಸರ್ ನಮ್ದು. ಹೌದಾ? ಇವ್ರು ಕೇವಲ ಇದು ಮಾಡ್ಕೊಟ್ಟಿರ್ತಾರೆ. ಇದ್ರೂ ಅದು ಕೋಟನ್ ಗಟ್ಲೆ ಇದು ಇರುತ್ತೆ. ಹೌದಾ? ಇನ್ವೆಸ್ಟ್ಮೆಂಟ್ ಇರುತ್ತೆ. ಹಂಗಾಗಿ ಇದರಲ್ಲಿ ಹಾಕೋ ಕಲರ್ ಇರುತ್ತಲ್ಲ ಸರ್, ಇವೆಲ್ಲ ಕಲರು ನಾವು ತರಿಸ್ಕೊಂಡಿರ್ತೀವಿ. ಇದರಲ್ಲಿ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಎರಡೂ ಇರುತ್ತೆ. ಹೌದಾ? ಎರಡೂ ಇರುತ್ತೆ ಸರ್. ಬಟ್ ಆರ್ಗ್ಯಾನಿಕ್ ಇದ್ದಿದ್ದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಇದ್ರದ್ದು. ಇನ್ಆರ್ಗ್ಯಾನಿಕ್ ಇದ್ದಿದ್ದು ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ. ಓಕೆ, ನೀವು ಆರ್ಗ್ಯಾನಿಕ್ ತರಿಸಿ? ಆರ್ಗ್ಯಾನಿಕ್ ಸರ್. ಇದಕ್ಕೆಲ್ಲ ಬೇಕಾಗೋದು ಇದು ಕೆಮಿಕಲ್ ಹಾಕಿದ್ರೆ ಸೆಟ್ಟು ಆಗೋದಿಲ್ಲ, ಮಟೀರಿಯಲ್ಲೇ ಇದು ಆಗೋದ್ರಿಂದ. ಓಕೆ. ಇಲ್ಲಿದೆ ನೋಡಿ ಸರ್ ಈ ಕಲರ್ಸ್ ಎಲ್ಲ. ಓಕೆ, ಇವು ಕಲರೇ ಅಲ್ಲಿ ಇದು ಆಗಿರುತ್ತೆ. ಇದು ವೈಟ್ ಇದೆ ಸರ್. ಈಗ ಇದು ವೈಟ್ ಇದೆ. ಈಗ ಇದಕ್ಕೆ ವೈಟ್ಗೆ ನಮ್ಗೆ ನೀವು ಸೆಲೆಕ್ಟ್ ಮಾಡಿರೋ ಕಲರ್ ಬೇಕೀಗ. ನಾವಿಲ್ಲಿ ಇಟ್ಬಿಟ್ವಿ ಅಂದ್ರೆ ಇಲ್ಲಿ ಬರತ್ತಿರ ಇಲ್ಲಿ ಇಟ್ಬಿಟ್ವಿ ಅಂತ ತಿಳ್ಕೊರಿ ಸರ್. ಈಗ ಇದು ಏನಾಗುತ್ತೆ ಆಟೋಮೆಟಿಕ್ ಆಗಿ ಇದರಲ್ಲಿ ಯಾವ್ದು ಕಲರ್ ತಗೊಳ್ಬೇಕು ತಗೊಂಡ್ಬಿಡುತ್ತದೆ. ಅಲ್ಲ ಅವರು ಸಿಸ್ಟಮ್ ಅಲ್ಲಿ ಇದು ಮಾಡಿರ್ತಾರೆ. ಬೇರೆ ಎಲ್ಲ ಕೆಮಿಕಲ್ ಪೇಂಟರ್ದು ಎಲ್ಲ ಅವ್ರ ಸಾಫ್ಟ್ವೇರ್ ಒಬ್ಬರಿಂದ ಒಬ್ರು ಕಾಪಿ ಮಾಡ್ಕೋಬಹುದು ಸರ್. ನಮ್ದು ಪರ್ಟಿಕ್ಯುಲರ್ ಇದು ಮಾಡಲೇಬೇಕು, ನಾವೇ ರೆಡಿ ಮಾಡಬೇಕು.
ಓ ಅಷ್ಟು ಕಲರ್ ಸೇರಿಸ್ತಾ ಇದೆ ಅದು ಅದಕ್ಕೆ ಯಾವ್ದು ಯಾವ್ದು ಬೇಕು ಅದು ಸೇರಿಸ್ತಾ ಇದೆ. ಓಕೆ ಹಾಂ. ಕ್ಲೋಸ್ ಮಾಡ್ರಿ. ಆಯ್ತಾ ಅದು ಈಗ ಇದು ಕಲರ್ ಬಿತ್ತು ಸರ್, ಈಗ ಅದು ಹಾಂ ಅದಕ್ಕೆ ಈಗ ಮಿಕ್ಸ್ ಇದು ಸರ್, ಇದು ನಿಮ್ದು ಕಲರ್ ಇದು ಸೆಲೆಕ್ಟ್ ಮಾಡಿದಿರಿ. ಹಾಂ ಈ ಕಲರು ಅಲ್ಲಿ ಬಂದ್ಬಿಡ್ತದೆ. ಅದ್ಭುತ. ನಿಮ್ಮ ಸೆಲೆಕ್ಷನ್ ಕಲರು ಇದು ಮ್ಯಾಜಿಕ್ ಆಯ್ತು. ಓಕೆ ಸೂಪರ್. ಸೊ ಫೈನಲ್ ಆಗಿ ಇದು ರೆಡಿ ಆಯ್ತು, ಈಗ ಹಚ್ಚೋದಕ್ಕೆ ಇದಕ್ಕೆ ಹಚ್ಚೋದಕ್ಕೆ ರೆಡಿ ಆಯ್ತು ಸರ್ ಇದು. ಓಕೆ. ಪುಟ್ಟಿ ಏನು ತೋರಿಸ್ತೀರಿ ಅದು? ಹಾಂ ಹಾಂ ಸರ್, ಎಲ್ಲಿದೆ? ಆ ಕಡೆ ಇದೆ ಸರ್ ಪುಟ್ಟಿ ನೋಡ್ಬೇಡ. ಓಕೆ. ಈಗ ಅದು ಪುಟ್ಟಿ ರೆಡಿ ಆಗೋ ಪುಟ್ಟಿ ರೆಡಿ ಆಗೋ ಮಷಿನ್ ಸರ್ ಇದು. ನಾವೆಲ್ಲ ಹಾಕೋದು ಫಸ್ಟ್ ಇಲ್ಲಿಂದ ಹಾಕ್ತೀವಿ ಸರ್. ಇಷ್ಟು ಮಟೀರಿಯಲ್ ನೀವು ರೆಡಿ ಮಾಡಿ ಇಟ್ಕೊಂಡ್ರಿ, ಏನಿದು ಸರ್? ಇದು ಪುಟ್ಟಿ ರೆಡಿ ಆಗೋದಕ್ಕೆ ರಾ ಮಟೀರಿಯಲ್ ಇವೆಲ್ಲ. ಹಾಂ. ಇದು ಕೂಡ ನ್ಯಾಚುರಲ್ ಮಟೀರಿಯಲ್. ಹಾಂ. ಡೋಲೋಮೈಟ್ ಅಂತ ಇರುತ್ತಲ್ಲ ಸರ್, ಗ್ರೌಂಡ್ ಇಂದ ತೆಗ್ದಿರೋ ಪೌಡರ್ ಇರುತ್ತಲ್ಲ, ಮಾರ್ಬಲ್ ಪೌಡರ್ ಗ್ರೈಂಡ್ ಮಾಡಿದ್ದು ಪೌಡರ್ ಸರ್ ಇದು. ಇದು ಇಲ್ಲೇನ್ ಮಾಡ್ತಾರೆ ಸರ್, ಇದರಿಂದ ಇದು ಈ ಕಡೆಯಿಂದ ಡಂಪ್ ಮಾಡ್ತಾರೆ ಸರ್ ಇದರಲ್ಲಿ. ಹಾಂ ಹಾಂ. ಈಗ ಇದ್ರಲ್ಲಿ ಡಂಪ್ ಮಾಡಿದ್ವಿ ಅಂದ್ರೆ ಇದು ಏನಾಗುತ್ತೆ, ಅಲ್ಲಿ ಒಳಗಡೆ ಟ್ಯಾಂಕಲ್ಲಿ ಹೋಗ್ಬಿಡುತ್ತೆ. ಆ ಟ್ಯಾಂಕಲ್ಲಿ ಹೋದಾಗ ಏನಾಗುತ್ತೆ, ಆ ಟ್ಯಾಂಕ್ ಆನ್ ಮಾಡಿದಾಗ ಅದು ಎಲ್ಲ ಇಲ್ಲಿ ನಾವು ಏನೇನು ಹಾಕಿರ್ತೀವಲ್ಲ ಅದು ಎಲ್ಲ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಪೂರ್ತಿ. ಮಿಕ್ಸ್ ಮಾಡಿಕೊಂಡು ಇದು ಎಲ್ಲ ರೆಡಿ ಆಗುತ್ತೆ ಸರ್. ಇಲ್ಲಿ ಫಿಲ್ ಮಾಡ್ತೀವಿ ಸರ್. ಇದು ಸಣ್ಣದು ಇದು ಬೇಕಂದ್ರೆ ಇಲ್ಲಿಂದ ಇದು ದೊಡ್ಡದು ಬೇಕಾದ್ರೆ ಇಲ್ಲಿಂದ ಓಪನ್ ಮಾಡ್ತೀವಿ, ಸಣ್ಣದು ಬೇಕಂದ್ರೆ ಅಲ್ಲಿಂದ ಓಪನ್ ಮಾಡ್ತೀವಿ. ಇಲ್ಲಿಂದ ಡೈರೆಕ್ಟ್ ಬ್ಯಾಗ್ ಹಚ್ಚಿ ಇಲ್ಲೇ ಫಿಲ್ ಮಾಡೋದು ಸ್ಟಾರ್ಟ್ ಆಗುತ್ತೆ. ಓಕೆ. ಇದು ಪೂರ್ತಿ ವಾಲ್ಕೇರ್ ಪುಟ್ಟಿ ಸೆಟಪ್ ಸರ್. ಇದಿಷ್ಟು ಕೂಡ ಹಾಂ. ಇಲ್ಲಿ ರೆಡಿ ಆಗೋದು ನಮ್ದು 2-3 ವೆರೈಟಿ ಪ್ರಾಡಕ್ಟ್ಸ್ ಆಗುತ್ತೆ ಸರ್. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವಾಲ್ಕೇರ್ ಪುಟ್ಟಿ ರೆಡಿ ಆಗುತ್ತೆ. ಅದು ಕೌಡಂಗ್ ಪ್ರೊಸೆಸ್ ಪೌಡರ್ ಉಳಿಯುತ್ತಲ್ಲ ಸರ್, ಆ ಪೌಡರು ಮತ್ತೆ ಇವೆಲ್ಲ ಬೇರೆ ಬೇರೆ ನ್ಯಾಚುರಲ್ ಮಟೀರಿಯಲ್ ಎಲ್ಲ ಹಾಕಿ ಏನ್ ಮಾಡಿರ್ತೀವಿ, ವಾಲ್ಕೇರ್ ಪುಟ್ಟಿ ರೆಡಿ ಆಗುತ್ತೆ. ಮತ್ತೊಂದು ಹೊಸದು ಏನ್ ಮಾಡಿದೀವಿ ಅಂದ್ರೆ ಕೋರ್ಸ್ ಪುಟ್ಟಿ ಅಂತ ರೆಡಿ ಮಾಡ್ತಿದೀವಿ ಸರ್. ಏನದು ಕೋರ್ಸ್ ಪುಟ್ಟಿ ಅಂದ್ರೆ ಈಗ ನೀವು ಮನೆಗೆ ಇದು ವಾಲ್ ಇದೆ ನೋಡಿ ಸರ್, ನೀವು ಪ್ಲಾಸ್ಟರ್ ಮಾಡೋದು ನೆಸೆಸರಿನೇ ಇಲ್ಲ ಸರ್. ಆಸ್ ಎ ಪ್ಲಾಸ್ಟರ್ ಯೂಸ್ ಮಾಡ್ಬೋದು. ಪ್ಲಾಸ್ಟರ್ ಮಾಡಿದ್ರೆ ಏನಾಗ್ತಿದೆ ಅಂದ್ರೆ, ನೀವು ಗೋಡೆ ಕಟ್ಟದ ಮೇಲೆ ಪ್ಲಾಸ್ಟರ್ ಮಾಡಬೇಕು, ಮಾಡಿದ್ಮೇಲೆ ಕಂಟಿನ್ಯೂಸ್ ಆಗಿ ಅದಕ್ಕೆ ನೀರು ಹೊಡಿಬೇಕು. ಆ ನೀರು ಹೊಡಿಯೋದು ಅಲ್ಲದೆ ಮತ್ತೇನಂದ್ರೆ ಅದರಲ್ಲೂ ಸಿಮೆಂಟ್ ಯೂಸ್ ಮಾಡ್ತಿದೀವಿ, ಅದು ಕೆಮಿಕಲ್. ಹಾಗಾಗಿ ಅದಕ್ಕೆ ಪರ್ಸೆಂಟೇಜ್ ಅದು ಕೆಮಿಕಲ್ ಪರ್ಸೆಂಟೇಜ್ ಕಡಿಮೆ ಮಾಡೋಣ ಅನ್ನೋ ಉದ್ದೇಶಕ್ಕೆ ಕೋರ್ಸ್ ಪುಟ್ಟಿ ಅಂತ ರೆಡಿ ಮಾಡಿದೀವಿ. ಅದು ರಫ್ ಇದು ಇರುತ್ತಲ್ಲ ಸರ್, ಸರ್ಫೇಸ್ಗೆ ಸ್ಮೂತ್ ಮಾಡ್ತೀವಿ. ಅದಕ್ಕೆ ಸೇಮ್ ಪ್ಲಾಸ್ಟರ್ ತರನೇ ಇರುತ್ತೆ ಸರ್, ಅದಕ್ಕೆ ನೀರು ಹೊಡೆಯೋದಿಲ್ಲ, ವೈಟ್ ಕಲರೇ ಇರುತ್ತೆ. ಈಗ ನೀವು ಪ್ಲಾಸ್ಟರ್ ಮಾಡಿದ್ರೆ ಅದು ಬೇರೆ ಕಲರ್ ಇರುತ್ತೆ, ಮತ್ತೆ ಅದಕ್ಕೆ ಪ್ರೈಮರ್ ಹೊಡಿಬೇಕು, ಮತ್ತೆ ಪುಟ್ಟಿ ಹೊಡಿಬೇಕು, ಅದ್ರ ಮೇಲೆ ಮತ್ತೆ ಪೇಂಟ್ ಹೊಡಿಬೇಕು, ಇವೆಲ್ಲ ಪ್ರೊಸೆಸ್ ಇರುತ್ತೆ. ನಮ್ದು ಕೋರ್ಸ್ ಪುಟ್ಟಿ ಅಂದ್ರೆ ಡೈರೆಕ್ಟ್ ನೀವು ಬೇಕಾದ್ರೆ ಅದರಲ್ಲಿ ಕಲರ್ ಮಾಡ್ಕೊಂಡು ಡೈರೆಕ್ಟ್ ಪೇಂಟ್ ಮಾಡ್ಬೋದು. ಎಕ್ಸ್ಟೀರಿಯರ್ ಅಲ್ಲಿ ಇಂಟೀರಿಯರ್ ಅಲ್ಲಿ ಎರಡಕ್ಕೂ ಯೂಸ್ ಮಾಡ್ಬೋದು. ಅದು ಕೋರ್ಸ್ ಪುಟ್ಟಿ ರಾ ಮಟೀರಿಯಲ್ ಸರ್, ಅದು ಎಲ್ಲ ಕಡೆ. ಇದು ವಾಲ್ಕೇರ್ ಪುಟ್ಟಿದ ರಾ ಮಟೀರಿಯಲ್ ಇದು. ಓಕೆ ಸೂಪರ್. ಒಟ್ಟಾರೆ ಹೇಳ್ಬಿಡಿ, ನಾನೊಂದು 30-40 ಮನೆ ಕಟ್ಟಿದ್ದೀನಿ ಸರ್. ಈಗ ನಾನು ಬೇರೆ ಪೇಂಟನ್ನು ಯೂಸ್ ಮಾಡೋದಕ್ಕೂ ಮತ್ತು ನಿಮಗೂ ಎಷ್ಟು ವ್ಯತ್ಯಾಸ ಇದೆ, ಮತ್ತು ಗ್ಯಾರಂಟಿ ಎಷ್ಟು ವರ್ಷಗಳು ಇದು ಇದೆ ಸರ್? ಅವ್ರದ್ದು ಏನಂದ್ರೆ ಕೆಮಿಕಲ್ ಪೇಂಟ್ ಅವ್ರದ್ದು ಇಂಟೀರಿಯರ್ ಬಂದಿದ್ದು ಎಕ್ಸ್ಟೀರಿಯರ್ ಬರೋದಿಲ್ಲ, ಎಕ್ಸ್ಟೀರಿಯರ್ ಬಂದಿದ್ದು ಇಂಟೀರಿಯರ್ ಬರೋದಿಲ್ಲ. ನಮ್ದು ಇಂಟೀರಿಯರು ಎಕ್ಸ್ಟೀರಿಯರ್ ಎರಡಕ್ಕೂ ಒಂದೇ. ಮತ್ತೆ ಅವ್ರ ಪೇಂಟಲ್ಲಿ ಏನಿದೆ, ಎಂಟಿ ಬ್ಯಾಕ್ಟೀರಿಯಲ್ ಎಂಟಿ ಫಂಗಲ್ 2 ಪ್ರಾಪರ್ಟಿ ಇದೆ. ನಮ್ಮ ಪೇಂಟಲ್ಲಿ ಎಂಟಿ ಬ್ಯಾಕ್ಟೀರಿಯಲ್, ಎಂಟಿ ಫಂಗಲ್, ಈಕೋ ಫ್ರೆಂಡ್ಲಿ, ಮತ್ತು ಇಟ್ ವರ್ಕ್ಸ್ ಆ್ಯಸ್ ಎ ನ್ಯಾಚುರಲ್ ಥರ್ಮಲ್ ಇನ್ಸುಲೇಟ್ರು, ಮತ್ತು ಕಾಸ್ಟ್ ಎಫೆಕ್ಟಿವ್ ಇದೆ, ಮತ್ತು ನಾನ್ ಟಾಕ್ಸಿಕ್ ಇದೆ ಸರ್. ಇಷ್ಟೆಲ್ಲ ಬೆನಿಫಿಟ್ ಇದ್ದು ನಂದು ಎಲ್ಲಕ್ಕಿಂತ ಹೈಯೆಸ್ಟ್ ರೇಟೇ 4,500 ರೂಪಾಯಿ ಸರ್. ಎಲ್ಲಕ್ಕಿಂತ ಟಾಪ್ ಕ್ವಾಲಿಟಿ ಮಟೀರಿಯಲ್ 4,500 ರೂಪಾಯಿ. ಸಗಣಿದೊಂದು ಪಾತ್ರ ಬರುತ್ತೆ. ಎಲ್ಲರಿಗೂ ಕೇಳ್ತಿರ್ಬೋದು, ಹಂಗಾರೆ ಎಷ್ಟು ಸಗಣಿ ಇವ್ರಿಗೆ ಎಲ್ಲಿಂದ ಬರುತ್ತೆ, ಇವ್ರು ಹೆಂಗ್ ಮಾಡ್ತಾರೆ ಅಂತ. ಸಗಣಿ ಪ್ರೊಸೆಸ್ ಹೇಗೆ ಸರ್? ಸಗಣಿ ಪ್ರೊಸೆಸ್ ಹೆಂಗಿರುತ್ತೆ ಅಂದ್ರೆ, ನಾವು ಎಲ್ಲ ನಮ್ಮಲ್ಲೇ ಇಟ್ಟು ನಾವು ಮಾಡೋದಿಲ್ಲ ಸರ್. ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ದೇ ಡೀಲರ್ ಡಿಸ್ಟ್ರಿಬ್ಯೂಟರ್ ಇರ್ತಾರೆ, ನಮ್ದೇ ಸಪ್ಲೈಯರ್, ನಾವು ನಮ್ಮ ಹತ್ರ ಮಟೀರಿಯಲ್ ತಗೊಳ್ಳೋರು ಇರ್ತಾರೆ. ನಾವೇನ್ ಮಾಡ್ತೀವಿ, ನಮಗೆ ಬೇಕಾದಾಗ ಕೆಲವೊಂದು ಸಗಣಿ ಅಲ್ಲಿಂದ ಪರ್ಚೇಸ್ ಮಾಡಿರ್ತೀವಿ, ಇಲ್ಲಾಂದ್ರೆ ಸಗಣಿ ಪ್ರೋಸೆಸ್ ಮಾಡ್ಕೊಂಡು ತಂದಿರ್ತೀವಿ. ಆ ಪ್ರೋಸೆಸ್ ಮಾಡ್ಕೊಂಡು ತಂದಿದ್ದು ಏನ್ ಮಾಡ್ತೀವಿ, ನಾವು ಯಾವಾಗ ಇಲ್ಲೆಲ್ಲ ತುಂಬಿಟ್ಟಿರ್ತೀವಿ, ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಯೂಸ್ ಮಾಡ್ಕೋತೀವಿ ಸರ್. ಮತ್ತೊಂದು ಏನಂದ್ರೆ, ಒಂದು kg ಪೇಂಟ್ ರೆಡಿ ಆಗಬೇಕಾದ್ರೆ ಮಿನಿಮಮ್ 200, 300, 400 ಡಿಪೆಂಡ್ ಆನ್ ಪ್ರಾಡಕ್ಟ್. ನಮಗೆ ರಿಕ್ವೈರ್ಮೆಂಟ್ ಯಾವ ಪ್ರಾಡಕ್ಟ್ ರೆಡಿ ಮಾಡ್ತೀವಿ, ಅದರಲ್ಲಿ ಎಷ್ಟು ಹಾಕಬೇಕು, ಅದರಲ್ಲಿ ಏನೇನು ಮಾಡಬೇಕು, ಅದ್ರ ಪ್ರಕಾರ ನಾವು ಮಾಡಿರ್ತೀವಿ ಸರ್. ಸೊ ಹಸುಗಳು ಸಾಕಿದವ್ರಿಗೆ ಮತ್ತು ಪಾಲನೆ ಮಾಡ್ತಿರೋರಿಗೆ ಈಗ ಸಗಣಿಯಿಂದ ಕೂಡ ಬೆನಿಫಿಟ್ ಇದೆ ಸರ್. ಬಟ್ ಅವ್ರು ಏನಂದ್ರೆ, ನೀವು ಇದು ಬೆನಿಫಿಟ್ ಇದೆ ಅಂದ ತಕ್ಷಣ ನಮಗೆ ಸಗಣಿ ಇದೆ ನಮ್ಮ ಹತ್ರ ತಗೊಳ್ತೀನಿ ಅನ್ನೋರೇ ಜಾಸ್ತಿ ಆಗ್ತಾರೆ ಸರ್. ದಯಮಾಡಿ ಯಾರು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ನಮ್ಮದು ಪ್ರಮೋಟ್ ನೀವು ಎಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟು ನಾವು ಮನೆ ಹೋಗಿ ನಾವೇ ಕೇಳ್ತೀವಿ. ಯಾಕಂದರೆ ನಮಗೆ ಸಗಣಿ ಕಡಿಮೆ ಬಿದ್ದಾಗ ನಾವು ಏನು ಮಾಡ್ತೀವಿ ಸರ್,
ಮನೆ ಮನೆಗೆ ಹೋಗೋದು ನಾವೇ. ಹಾಲು ಹೆಂಗೆ ನೀವು ಸೊಸೈಟಿಗೆ ತಂದು ಹಾಕ್ತಾರಲ್ಲ ಸರ್, ಆ ಥರ ನಮ್ಮದೇ ನಿಮ್ಮ ಮನೆ ಊರೂರು ಒಂದು ಇಡೋ ನಮ್ಮದು ಇದೆ ಸರ್, ದೊಡ್ಡ ಲೆವೆಲಲ್ಲಿ ಮಾಡಬೇಕು ಅಂತ. ಬಟ್ ಜನಕ್ಕೆ ಅವೇರ್ನೆಸ್ ಬರಬೇಕು. ಯಾಕಂದರೆ ಈಗ ನಾನು ಹೇಳೋದಲ್ಲ ಸರ್, ಕೆಮಿಕಲ್ ಪೇಂಟ್ ಅದೆಲ್ಲ ಅಡ್ವರ್ಟೈಸ್ಮೆಂಟ್ ಅಂತವೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡಿ ತೊಗೊಳ್ತಿದ್ದೀರಿ. ಕ್ವಾಲಿಟಿ ಇದೆ ಸರ್. ಏನಾಗುತ್ತೆ ಅಂದರೆ, ಒಂದು ಗೋಡೆ ಇದೆ ಅಂದರೆ ಅದಕ್ಕೆ ಆ್ಯಕ್ಚುಲಿ ಸರ್ ನೀವು ಎಷ್ಟೇ ಕ್ಲೋಸ್ ಇದ್ರೂ ಕೂಡ ಒಳಗಡೆ ಗಾಳಿ ಆಡ್ತಾ ಇರ್ಬೇಕು ಸರ್. ಹೊರಗಡೆ ಗಾಳಿ ಒಳಗೆ ಬರಬೇಕು, ಒಳಗಡೆ ಗಾಳಿ ಹೊರಗೆ ಹೋಗ್ತಾ ಇರಬೇಕು. ಅದು ಆ ಶ್ವಾಸ ಆಡೋ ಕೆಪಾಸಿಟಿ ಗೋಡೆಯಲ್ಲಿ ಇರುತ್ತೆ. ಈ ಪ್ಲಾಸ್ಟಿಕ್ ಪೇಂಟಲ್ಲಿ ಹೆಂಗಿರುತ್ತೆ ಸರ್ ಅಂದರೆ, ನೀವು ಒಂದ್ಸಲ ನೀವು ಕೆಮಿಕಲ್ ಪೇಂಟ್ ಅಪ್ಲೈ ಮಾಡಿದ್ರಿ ಅಂದರೆ ಕ್ಲೋಸ್ ಆಗಿಬಿಡ್ತು ಸರ್ ಅದು. ನೀವು ಹೊರಗಡೆ ಏನೂ ಬರೋದಿಲ್ಲ, ಹೊರಗಡೆಯಿಂದ ಒಳಗಡೆ ಬಂದರೆ ಕೆಮಿಕಲ್ ಸ್ಮೆಲ್ ಅಷ್ಟೇ. ಅದು ವಿಷಕಾರಿ ಇದು ಗಾಳಿನೇ ಎಲ್ಲ ತುಂಬಿಕೊಂಡಿರುತ್ತೆ ಸರ್. ಅದರಿಂದ ಎಲ್ಲ ತುಂಬ ಇರಿಟೇಷನ್ ಆಗೋದು ಇಂಥವೆಲ್ಲ ಸುಮಾರು ಇದು ಆಗೋದೆಲ್ಲ ಈ ಕೆಮಿಕಲ್ ಪೇಂಟಿಂದ ಇರುತ್ತೆ ಸರ್. ಈಗ ನಮ್ಗೆ ಪೇಂಟ್ ಬೇಕಂತಂದ್ರೆ ಎಲ್ಲಿ ಅವೈಲೇಬಲ್ ಇದೆ, ಹೇಗೆ ಸಿಗುತ್ತೆ ಸರ್? ಆಲ್ ಓವರ್ ಇಂಡಿಯಾ ನಮ್ಮದು ಸಪ್ಲೈ ಇದೆ. ಮ್ಯಾಕ್ಸಿಮಮ್ ಎಲ್ಲ ಡಿಸ್ಟಿಕಲ್ಲಿ ನಮ್ಮದೇ ಸಪ್ಲೈಯರ್ ಇದ್ದಾರೆ. ಒಂದು ಇಬ್ಬರು ಮೂವರು, ಕೆಲವೊಬ್ಬರು ಸ್ಟಾಕ್ ಇಟ್ಟಿರ್ತವ್ರು ಇದ್ದಾರೆ, ಕೆಲವೊಂದು ಸ್ಟಾಕ್ ಮುಗಿದಿರುತ್ತೆ. ಅಂಥದ್ದು ಏನಾದರೂ ಇದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದರೆ ನಾವು ಇಮಿಡಿಯೇಟ್ ಅವರಿಗೆ ಏನು ಮಾಡ್ತೀವಿ ಸರ್ ಅಂದರೆ, ನಮ್ಮದೇ ಡೀಲರ್ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಆಲ್ ಓವರ್ ಕರ್ನಾಟಕ. ಆ ಡಿಸ್ಟ್ರಿಬ್ಯೂಟರ್ ಡೀಲರ್ಗೆ ಏನು ಮಾಡಿರ್ತೀವಿ, ನಮಗೆ ಕಾಲ್ ಬಂತು ಅಂದರೆ ನಾವು ಕಸ್ಟಮರ್ ನಂಬರ್ ಅವ್ರಿಗೆ ಕಳಿಸಿರ್ತೀವಿ, ಅವ್ರ ನಂಬರ್ ಕಸ್ಟಮರಿಗೆ ಕಳಿಸಿರ್ತೀವಿ. ಅವ್ರಿಗೆ ಕೆಳಗಡೆ ಬರ್ತಾ ಇರೋ ನಂಬರಿಗೆ ನೀವು ಕಾಲ್ ಮಾಡಿದರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್ ಅವರೇ. ಓಕೆ. ಆ ಪ್ರೊಫೆಷನಲ್ಲು ಮತ್ತು VRL ಜೊತೆ ಟೈಅಪ್ ಇದೆ ಸರ್ ನಮ್ಮದು. ಮತ್ತು ನಮ್ಮದೇ ಒಂದು 15 ವೆಹಿಕಲ್ ಇವೆ, ಅವು ವೆಹಿಕಲಿಂದ ಡೆಲಿವರಿ ಸಿಗುತ್ತೆ ಸರ್ ಅವರಿಗೆ. ಓಕೆ. ಈಗ ಡಿಸ್ಟ್ರಿಬ್ಯೂಷನ್ ಏನಾದರೂ ನೀವು ಖಾಲಿ ಇದೆ ಅಂತ ಹೇಳಿದ್ದಕ್ಕೆ ಈ ಪ್ರಶ್ನೆ, ಹೇಗೆ ಕೊಟ್ಟರೆ ಹೇಗೆ ಕೊಡ್ತೀರಿ ಸರ್? ಅವ್ರದ್ದು ಫಸ್ಟ್ ಬಿಸ್ನೆಸ್ ಏನು ಮಾಡ್ತೀರ ಒಂದು ನೋಡಿರ್ತೀವಿ. ಅದಕ್ಕಿಂತ ಮೊದಲು ಏನಂದರೆ ಅವ್ರ ಮನೆಗೆ ನಮ್ಮ ಪೇಂಟ್ ಆಗಿರ್ಬೇಕು ಸರ್. ಈಗ ಕೆಮಿಕಲ್ ಪೇಂಟ್ ಇಟ್ಟು ನಮ್ಮ ಪೇಂಟ್ ಬಗ್ಗೆ ಅಡ್ವರ್ಟೈಸ್ ಮಾಡಿದ್ರೆ ಅವ್ರಿಗೂ ಮನಸ್ಸಿಗೆ ಇದು ಆಗೋದಿಲ್ಲ ಸರ್. ಫಸ್ಟ್ ನಮ್ಮ ಪೇಂಟ್ ಅಪ್ಲೈ ಮಾಡಿದ್ರೆ ಅವ್ರಿಗೆ ಇಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ, ಇದರಲ್ಲಿ ಆ ಕೆಮಿಕಲ್ ಪೇಂಟ್ಗೂ ನಮ್ಮ ಪೇಂಟ್ಗೂ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಮತ್ತು ಅದ್ರ ಲೈಫು, ಸ್ಟ್ರೆಂತು, ಅದ್ರದ್ದು ಅಪ್ಲೈ ಮಾಡೋದು ಎಲ್ಲನೇ ನಾನು ಹೇಳೋದಿಲ್ಲ ಸರ್, ಸ್ಮೆಲ್ ಬರುತ್ತೆ ಅಂತ, ಇದಕ್ಕೆ ಏನು ಬರ್ತಾ ಇದೇನೋ ಇಲ್ಲ, ಪ್ರತಿಯೊಂದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಾವು ಹೇಳೋದು ನೆಸೆಸರಿ ಇಲ್ಲ ಸರ್, ಅವರೇ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಪ್ರಾಡಕ್ಟ್ ಬಗ್ಗೆ. ಆಲ್ರೆಡಿ ಮನೆಗೆ ಬೇರೆ ಪೇಂಟ್ ಇದ್ರೆ ಮತ್ತೆ ನಿಮ್ಮ ಪೇಂಟ್ ಹಚ್ಚಲೇಬೇಕು ಸರ್, ಹಚ್ಚಲೇಬೇಕು. ಅದ್ರ ಮೇಲೆ ಹಚ್ಬೋದು. ಏನೂ ಆಗಲ್ವಾ? ಏನೂ ಆಗೋದಿಲ್ಲ. ಎಷ್ಟು ಕೋಟ್ ಹಚ್ಬೇಕಂದ್ರೆ ಅದು ಹೋಗ್ಬೇಕಂದ್ರೆ ಹಂಗೇನಿರಲ್ಲ ಸರ್. ಸೇಮ್ ಕಲರ್ ಹಚ್ಚಿದ್ರೆ ಒಂದು ಕೋಟಲ್ಲೇ ಮುಗಿದೋಗ್ಬಿಡುತ್ತೆ. ಹಂಗೆ ಅದು ಸೇಮ್ ಕಲರ್. ನೀವು ಈಗ ಹಿಂದ್ಗಡೆ ಡಾರ್ಕ್ ಕಲರ್ ಇತ್ತು, ನೀವು ಲೈಟ್ ಕಲರ್ ಹಚ್ಚಬೇಕು ಅಂದ್ರೆ ಒಂದ್ಸಲ ಪ್ರೈಮರ್ ಹಚ್ಚಿ ಅದು ಹಚ್ತಾರೆ ಸರ್. ಅದೊಂದು ಇಲ್ಲ ಅಂದ್ರೆ ಡಾರ್ಕ್ ಇತ್ತು ಅಂದ್ರೆ ಅದೇ ಹಚ್ಚಿದ್ರೆ ಮುಗಿದೋಯ್ತು ಸರ್. ಅದಾದ್ಮೇಲೆ ಪ್ರಾಡಕ್ಟ್ ಬಗ್ಗೆ ಒಂದು ಆನ್ಲೈನ್ ಟ್ರೈನಿಂಗ್ ಇರುತ್ತೆ ಸರ್ ನಮ್ದೇ. ಈ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್, ಬೇರೆ ಕೆಮಿಕಲ್ ಪೇಂಟು ನಮ್ಮ ಪೇಂಟು ಕಂಪೇರ್ ಮಾಡೋದು, ಕ್ವಾಲಿಟಿ ಏನು, ನಮ್ಮ ಹತ್ರ ಏನೇನು ಪ್ರಾಡಕ್ಟ್ಸ್ ಇದೆ, ಇದು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ. ಅವ್ರು ಓಕೆ ಅಂದಮೇಲೆ ಒಂದು ಡೀಲರ್ಶಿಪ್ಗೋಸ್ಕರ, ಡಿಸ್ಟ್ರಿಬ್ಯೂಟರ್ಗೋಸ್ಕರ ಒಂದು ಪ್ರೈಸ್ ಫಿಕ್ಸ್ ಮಾಡಿದ್ದೀವಿ ಸರ್. ಚಾರ್ಜ್ ಇರುತ್ತೆ, ನಾನ್ ರಿಫಂಡಬಲ್ ಚಾರ್ಜ್ ಇರುತ್ತೆ. ಅದು ಪೇ ಮಾಡಿ ಡೀಲರ್ಶಿಪ್ ಆದಮೇಲೆ ಅವ್ರು ಸ್ಟಾಕ್ ಮೇಂಟೈನ್ ಮಾಡಬೇಕು, ಮತ್ತೆ ಮಷಿನ್ ಪರ್ಚೇಸ್ ಮಾಡ್ಬೇಕು ಸರ್. ಅದು ಎಷ್ಟಾಗುತ್ತೆ? ಇದು 2 ಮಷಿನ್, ಒಂದು ಟಿಂಟಿಂಗ್ ಮಷಿನ್, ಒಂದು ಗೈರೋ ಮಷಿನ್ ಇರುತ್ತೆ ಸರ್. 2 ಮಷಿನ್ ತಗೊಳ್ಳೋದು 1,83,000 ರೂಪಾಯಿ ಆಗುತ್ತೆ ಸರ್. ಅದು ಅದ್ರ ಜೊತೆ ನಾವೇನು ಮಾಡಿರ್ತೀವಿ, ಸಾಫ್ಟ್ವೇರು ಮತ್ತೆ ಇನ್ಸ್ಟಾಲೇಷನ್ ನಮ್ಮ ಕಡೆಯಿಂದ ಫ್ರೀ ಕೊಟ್ಟಿರ್ತೀವಿ. ಅದಕ್ಕೆ ಆಯ್ತು. ಪೇಂಟ್ಗೆ ಇದಕ್ಕೆ ಅವರು ಸ್ಟಾಕ್ ಮಿನಿಮಮ್ ಸ್ಟಾಕ್ 1 ಲಕ್ಷದ ಮೇಲೆ ಇತ್ತು ಅಂದ್ರೆ ನಮ್ಮದೇ ವೆಹಿಕಲ್ ಡೆಲಿವರಿ, ಫ್ರೀ ಡೆಲಿವರಿ ಇರುತ್ತೆ. 1 ಲಕ್ಷದ ಒಳಗಡೆ ಇತ್ತು ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಹಂಗೆ ನಿಮ್ಮಲ್ಲಿ ತಗೊಂಡಿರೋರು ಎಷ್ಟು ದುಡಿತಿದ್ದಾರೆ ಸರ್? ಒಬ್ರೊಬ್ರು ಹೆಣ್ಮಕ್ಳೇ 25-30 ಲಕ್ಷ ಒಂದೊಂದು ಮಂತ್ ಆರ್ಡರ್ ಇರುತ್ತೆ ಒಬ್ರೊಬ್ರದ್ದು. ಈಗ ಜಾಸ್ತಿ ಮಾಡೋರು ಇದ್ದಾರೆ, ಅದಕ್ಕಿಂತ ಜಾಸ್ತಿ ಮಾಡೋರು ಇದ್ದಾರೆ, ಅದಕ್ಕಿಂತ ಕಡಿಮೆ ಮಾಡೋರು ಇದ್ದಾರೆ ಸರ್. ಎಷ್ಟು ಜನ ಕೆಲಸ ಮಾಡೋರು ಇದೆ ಸರ್? ಸರ್ 20-25 ಜನ ಇದ್ದಾರೆ ಸರ್. 25 ಜನ? ಹೌದು ಸರ್. ಎಷ್ಟು ವರ್ಷ ಆಯ್ತು ಇದು ಶುರುವಾಗಿ? ಇದು 6ನೇ ವರ್ಷ ಸರ್. ಇದು 6ನೇ ವರ್ಷ ಅನ್ಕೊಂಡಿದ್ರಿ ಇದು ಇಷ್ಟು ಮಟ್ಟಿನ? ಯಾಕಂದ್ರೆ ಗಡ್ಕರಿ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ. ಆಮೇಲೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದು ಹೋಗಿ ತಲುಪಿದೆ ಸರ್. ಬೇರೆ ಬೇರೆ ಕಂಟ್ರಿಯಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಡೀಲರ್ಸ್ ಇದ್ದಾರೆ ಸರ್. ಬೇರೆ ದೇಶಗಳಿಗೆಲ್ಲ ನಮ್ಮದು ಸಪ್ಲೈ ಇದೆ ಸರ್. ಎಷ್ಟು ಚಿಕ್ಕ ಬಂಡವಾಳದಲ್ಲಿ ಶುರುವಾಯಿತು ಮತ್ತು ಇವತ್ತು ಟರ್ನ್ ಓವರ್ ಎಷ್ಟಿದೆ ಅಂತ ಕೇಳ್ಬೋದಾ ಸರ್? ಸರ್ ಈಗ 12-13 ಕೋಟಿ ವರ್ಷಕ್ಕಿದೆ ಸರ್. ಅವಾಗ ಸ್ಟಾರ್ಟ್ ಮಾಡಿದ್ದು 1-1.5 ಕೋಟಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಈಗ 12-13 ಕೋಟಿ ಈಗಿದೆ ಸರ್. ಹಸಿವಿನ ಮೇಲೆ ಯಾವತ್ತು ಡಿಪೆಂಡ್ ಆಗುತ್ತೆ ಅಂತ. ನೀವು 2 ಎಕ್ಸಾಂಪಲ್ ತಗೋಬೋದು ಅಂತ ನನಗನ್ಸುತ್ತೆ. ಟ್ರೈನು 5 ನಿಮಿಷ ನಿಂತ್ಕೊಳ್ಳುತ್ತೆ, ಭಾಳ ಅಂದ್ರೆ 10 ನಿಮಿಷ ದೊಡ್ಡ ದೊಡ್ಡ ಸ್ಟೇಷನ್ನಲ್ಲಿ. ಅಷ್ಟರಲ್ಲೇ ಆತ 25 ಚಾ ಮಾಡ್ತಾನೆ, ಕನ್ವಿನ್ಸ್ ಮಾಡಿ. ನೀವು ಎಲ್ಲೋ ಟ್ರಾಫಿಕಲ್ಲಿ ನಿಂತ್ಕೊಂಡಿರ್ತಾರೆ, ಹುಡುಗರು ಟವಲ್ ಮಾರ್ತಿರ್ತಾರೆ, ಆಟಿಕೆ ಸಾಮಾನು ಮಾರ್ತಿರ್ತಾರೆ, ಛತ್ರಿ ಮಾರ್ತಿರ್ತಾರೆ. ಅವರಿಗೆ ಸಿಗೋದು ಬರೀ 30 ಸೆಕೆಂಡ್, ಭಾಳ ಅಂದ್ರೆ 50 ಸೆಕೆಂಡ್. ಅಲ್ವಾ? ಅವ್ರು ಮಾರ್ತಾರೆ ಅಂದರೆ ಎಲ್ಲರೂ ತೊಗೊಳಕ್ಕೆ ರೆಡಿ ಆಗಿರಲ್ಲ, ಕನ್ವಿನ್ಸ್ ಮಾಡಿ ಮಾರ್ತಾರೆ ಅವರು. ಇಲ್ಲಿ ಉದ್ದೇಶ ಪ್ರಾಡಕ್ಟು ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ನಿಮ್ಮ ಸ್ಕಿಲ್ಲು ಸೇರಿದರೆ, ಹೊಟ್ಟೆ ಹಸಿವಿದ್ದರೆ
ಇಂಥದ್ದನ್ನು ಮಾರಾಟ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಕಡೆ ಗಮನ ಕೊಡಿ. ಇವ್ರದ್ದು ಏನು ಹೇಳ್ತಾರಲ್ಲ ಅದಕ್ಕಿಂತ ಡಬ್ಬಲ್ ದುಡಿಬೋದು. ಯಾಕಂದರೆ ಇದನ್ನೆಲ್ಲ ಮಾಡಿದ್ದು ಯಾರೋ ಡಿಸ್ಟ್ರಿಬ್ಯೂಟರ್ ಬೇಕೇ ಬೇಕು, ಯಾರೋ ಸೇಲ್ ಮಾಡಲೇಬೇಕು ಇದನ್ನು, ಅಲ್ವಾ? ಪ್ರಾಡಕ್ಟ್ ಇಟ್ಕೊಂಡು ಕೂತಿದ್ದಾರೆ. ದೊಡ್ಡ ಫ್ಯಾಕ್ಟ್ರಿ ಅಂತೂ ನಮ್ಗೆ ಹಾಕೋಕ್ಕಾಗಲ್ಲ, ನಿಮ್ಗೆ ಹಾಕೋಕ್ಕಾಗಲ್ಲ. ಇವ್ರ ಜೊತೆ ಕೈ ಜೋಡಿಸೋದೊಂದೇ ಕಾರ್ಯಕ್ರಮ. ಆಮೇಲೆ ನೋಡಿ ಸರ್ ಹೇಳ್ತಿದ್ರು, ಈಗ ನೋಡಿ ಇದೇ ಪೇಂಟ್ ಈಗ 200 ರೂಪಾಯಿ ಆಗ್ತಾ ಇದೆ ಅಂದರೆ ಇವರು ಆ್ಯಡ್ ಮಾಡಿ ದೊಡ್ಡ ದೊಡ್ಡ ಆರ್ಟಿಸ್ಟ್ನ ತೊಗೊಂಬಂದು, ಅಲ್ವಾ, ಕಾಸ್ಟ್ ಆ್ಯಡ್ ಮಾಡಿಬಿಟ್ಟಿದ್ರೆ ಇವ್ರದ್ದು 400 ರೂಪಾಯಿ ಆಗ್ತಿತ್ತು. ನಿಮಗೆ 400 ರೂಪಾಯಿ ಬಯಸ್ತಿದ್ದೀರಿ ಅಂತಂದ್ರೆ ಅರ್ಥ ಏನು? 200 ರೂಪಾಯಿ ಇದೆ ಅಂದರೆ ಚೀಪ್ ಮೆಟೀರಿಯಲ್ ಅಲ್ಲ ಸರ್. ಯಾವ ದೊಡ್ಡ ಸ್ಟಾರು ಬಂದು ಇಲ್ಲಿ ಮಾಡಿಲ್ಲ, ಆ ಬೆನಿಫಿಟ್ಟನ್ನು ನಿಮಗೆ ಕೊಡ್ತಾ ಇದ್ದಾರೆ ಅಂದರೆ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಹಾಗಾಗಿ ನಮ್ಮ ಮನೆಗೆ ಅವೇರ್ನೆಸ್ ನಮಗೆ ಬರಬೇಕು. ಸಗಣಿ ಏನು ಅಂತ ಹೇಳಬೇಕಾಗಿಲ್ಲ. ಸಗಣಿ ಮೊದಲು ಸಾರಿಸ್ತಿದ್ವಿ ಅಂತಂದರೆ ಸಾಹೇಬ್ರು ಹೇಳಿದ್ದಾರೆ ತಂಪಿರುತ್ತೆ ಮತ್ತು ಹುಳ ಹುಪ್ಪಡಿ ಒಳಗಡೆ ಬರ್ತಿರಲಿಲ್ಲ, ಶುಭ ಸಂಕೇತ. ಸುಣ್ಣ ಅವಾಗ ಹಚ್ತಿದ್ವಿ, ಸುಣ್ಣ ಸಗಣಿ ಬಿಟ್ಟರು ನಮಗಂತೂ ಏನೂ ಗೊತ್ತೇ ಇರಲಿಲ್ಲ. ಅವತ್ತು ಮತ್ತೆ ಎಷ್ಟು ಚೆನ್ನಾಗಿದ್ರು, ಎಷ್ಟು ಆರೋಗ್ಯವಾಗಿದ್ರು. ಈಗಿಲ್ಲ, ಆರೋಗ್ಯ ಕಟ್ಟು. ಈಗ ನೋಡಿ ಒಂದು ಹೊಸ ಮನೆಗೆ ನೋಡಿ ಸರ್, ಬರೀ ನಿಮ್ಮ ಪೇಂಟ್ ಒಂದೇ ಕೆಮಿಕಲ್ ಅಲ್ಲ, ಅವಕ್ಕ ಫರ್ನಿಚರ್ ತರ್ತೀವಿ, ಅವನೊಂದಿಷ್ಟು ಕೆಮಿಕಲ್ ಹಾಕಿ ಕಳಿಸ್ತಾನೆ. ಎಲ್ಲದಕ್ಕೂ ಟೋಟಲ್ ಆಗಿ ಬಾಗಿಲಿಗೆ ಹಚ್ತೀವಿ, ಅದಕ್ಕೆ ಹಚ್ತೀವಿ, ಇದಕ್ಕೋಸ್ಕರ ಟೋಟಲ್ ಮೊನ್ನೆ ನನಗೆ ಸಂಜೀವ್ ಕುಲಕರ್ಣಿ ಅವರು ಹೇಳ್ತಿದ್ರು, ಹೊರಗಿನ ವ್ಯವಸ್ಥೆಗಿಂತ ನಮ್ಮ ಒಳಗಿನ ಮನೆ ವ್ಯವಸ್ಥೆನೇ ಕೆಡಿಸ್ಕೊಂಡಿದೀವಿ ನಾವು. ಕೆಮಿಕಲ್ ಮನೆ ಆಗ್ಬಿಟ್ಟಿದೆ ನಮ್ದು. ತಂದು ಪ್ಲಾಸ್ಟಿಕ್ ಬಂದಿದೆ, ಅದ್ರ ಸ್ಮೆಲ್ ಬರುತ್ತೆ, ಅಲ್ವಾ? ವುಡ್ ಬರುತ್ತೆ, ಅದಕ್ಕೆ 108 ಕೆಮಿಕಲ್, ಅದ್ರ ಸ್ಮೆಲ್ ಬರುತ್ತೆ. ಪೇಂಟ್ಗೆ ಹಾಗಾಗಿ ಇವತ್ತಿನ ಆರೋಗ್ಯವಂತ ಇದಕ್ಕೆ ಪೇಂಟಿನಿಂದನೇ ಶುರುವಾಗಲಿ. ಇಂಥವ್ರು ಬೆಂಬಲ ಕೊಟ್ಟರು. ಒಂದು ಸಣ್ಣ ಹಳ್ಳಿಯಲ್ಲಿ ಉದ್ಯಮ ಮಾಡಿದಾರ್ರಿ, ಅದಕ್ಕೆ ಬೆಂಬಲ ಕೊಡ್ಬೇಕು ನಾವು. ಹಾಗಾಗಿ ಗೆಳೆಯರೇ, ನೀವು ಇಂಥ ವಿಡಿಯೋಗಳನ್ನ ಶೇರ್ ಮಾಡಿ, ಅವರಿಗೆ ಅವೇರ್ನೆಸ್ ಬರಲಿ, ಅಟ್ಲೀಸ್ಟ್ ಮಾತಾಡೋಕ್ಕೆ ಶುರು ಮಾಡಲಿ. ಹಾಗಾಗಿ ಇಂಥ ಉದ್ಯಮ ಬೆಳೆಯುತ್ತೆ. ಕೆಳಗಡೆ ನಂಬರ್ ಬರ್ತಾ ಇದೆ, ಫೋನ್ ಮಾಡಿ. ಈ ಪೇಂಟ್ ಬಳಸೋದ್ರಿಂದ ಗೋವು ಉಳಿಸಿದ ಪುಣ್ಯ ಕೂಡ ನಿಮಗೆ ಬರುತ್ತೆ. ಬಳಸಿ ಆರೋಗ್ಯನ ಕಾಪಾಡಿಕೊಳ್ಳಿ, ಹೆಲ್ತ್ ಕಾಪಾಡಿಕೊಳ್ಳಿ ಮತ್ತು ಬೇರೆದವ್ರಿಗೆ ಅವೇರ್ನೆಸ್ ಮೂಡಿಸಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಎಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.